ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ನಾ ರೀಸೆಂಟಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಒಂದ್ಸಲ ಅದು ನೀವು ನೋಡ್ಕೊಂಡು ಬನ್ನಿ. ಎಂತ ಹಾಂ ಎಂತ ಹೇಳಿದ್ರಾ ಎಂತೋ ಹೇಳಿದಾಗಾಯ್ತು ನನಗೆ. ಅದೇ ಗೊತ್ತಿಲ್ಲ, ನೀವು ಹೇಳ್ಬೇಕು. ಎಂಥದ್ದು ಹೇಳಿದ್ರಿ ಮಾತ್ರ. ಈಗ ಹೇಳಿ. ಮಣ ಮಾಡಿದ್ರಲ್ಲ, ಕೇಳಲಿಲ್ಲ. ಈಗ ಹೇಳಿ. ಹಾಂ ಡ್ರೈವಿಂಗ್ ಮಾಡುವಾಗ ಫೋನಲ್ಲಿ ಮಾತಾಡ್ತಾರಾ? ನೀವು ಹೇಳಿದಲ್ಲ ಈಗ ಫೋನಲ್ಲಿ ಮಾತಾಡ್ಲಿಕ್ಕಿಲ್ವ ಅಂತ. ಹಾಂ ಕುಡ್ದಿದ್ಯಾ? ಅಲ್ಲ ನೀ ಕುಡ್ದಿದ್ಯಲ್ಲ, ಅದಕ್ಕೆ ರಾಂಗ್ ಸೈಡಲ್ಲಿ ಬಂದದ್ದು ಗೊತ್ತಾಯ್ತು ನನಗೆ. ರೈಟ್ ಸೈಡಾ? ನೀ ಕುಡ್ದಿದ್ದಿ ಬಾರ. ಹೋಗೋಗಿ ಟ್ಯಾಕ್ಸಿ ಗಾಡಿ ಅಲ್ಲ ನಿಂದು, ನೀ ಹೋಗು. ಅಲ್ಲೇ ಪೊಲೀಸ್ ಸ್ಟೇಷನ್ ಇರೋದು, ಸೀದಾ ಕರ್ಕೊಂಡು ಹೋಗ್ತೇನೆ ಈಗ, ಗೊತ್ತಾಯ್ತಾ? ಅದಕ್ಕೆ ಮಾತಾಡಬೇಡ, ಹೋಗಿ ನೀ ಸುಮ್ಮನೆ ಹೋಗು. ಅದಕ್ಕೆ ಪ್ರಸಂಗ ಮಾತಾಡಬೇಡ, ಅದೇ ಪೊಲೀಸ್ ಸ್ಟೇಷನ್. ಹಾಂ ನೀವು ಹೋಗಿ ಸುಮ್ಮನೆ ಹೋಗು. ನಾಳೆ ಹಿಡಿಲಿಕ್ಕೆ ಗೊತ್ತು ನಿನ್ನ, ನೀವು ಹೋಗಿ ಸುಮ್ಮನೆ. ಅಡ್ಡ ಬರ್ತಾ ಹಾಂ ನಾನು ಹೋಗಲಿಕ್ಕೆ ಹೇಳ್ತಿದ್ದೆ. ಅಲ್ಲ ಕೂತ್ಕೋ, ನಿಂದೆ ಟೈಮ್ ಎಷ್ಟಾಗೋದು? ನನಗೆ ಟೈಮ್ ಫ್ರೀ ಉಂಟು. ಟ್ಯಾಕ್ಸಿ ಗಾಡಿ ನಿಂದು, ನಾಳೆ ಬಾಡಿಗೆ ಹೋಗ್ಬೇಕು ನಿಂಗೆ. ಎಲ್ಲ ನಂಬರ್ ಪ್ಲೇಟ್ ಅಲ್ಲ, ಬಾಡಿಗೆ ಗಾಡಿ ಅಲ್ಲ ನಿಂದು. ನನಗೆ ಅಂತ ಹೇಳೋದು ಬೇಡ ಆಯಿತಾ? ನಂದು ಬಾಡಿಗೆ ಗಾಡಿ ಅಲ್ಲ, ಬಾಡಿಗೆ ಗಾಡಿ ನಿಂದು. ನೀನಲ್ಲೇ ಕೂತ್ಕೋ, ನಿಂಗೆ ಟೈಮ್ ಎಷ್ಟಾಗೋದು? ಹಾಂ ಬ್ಯಾವರ್ಸ್ ಹೇಳೋದಾ? ನಿಲ್ಲಲ್ಲೇ ಬ್ಯಾವರ್ಸ್ ಹೇಳಿದಲ್ಲ ನೀನು. ಅಲ್ಲೇ ನಿಲ್ ಮಗ. ಇಳಿ ಗಾಡಿಯಿಂದ, ಇಳಿಯ. ಗಾಡಿ ನಂಬರ್ ಸಿಗಲಿಲ್ಲ ನನಗೆ. ಈಗ ಗಾಡಿ ನಂಬರ್ ಸಿಗಬೇಕು. ಅವನು ಬ್ಯಾವರ್ಸ್ ಹೇಳ್ತಾನೆ. ಬ್ಯಾವರ್ಸ್ ಹೇಳಿದ ಯಾರಿಗೆ? ಹಾಂ ಬ್ಯಾವರ್ಸ್ ಹೇಳಿದ ಯಾರಿಗೆ? ನಿಲ್ಲು. ನೀನು ಓಡಬೇಡ. ನನ್ನ ಹತ್ರ ಕ್ಯಾಮ್ರಾ ಉಂಟು, ವೀಡಿಯೋ ಹಾಕಲ್ಲ ಗ್ಯಾರಂಟಿ. ಹಾಕಂತ ಹೇಳಿದಿ. ನಿನ್ನ ತಡಿ, ನೀನು ಕುಡ್ಕೊಂಡು ರೋಡಿ ಬರ್ತೀಯಲ್ಲ, ನೋಡಿ ನೀನು ತಡಿ. ಅವರಿಗೆ ನಾನು ಯಾರಂತ ಗೊತ್ತಾಗಲಿಲ್ಲ. ಇದೇ ಸೇಮ್ ಗಾಡಿ ಒಂದಿನ ನನಗೆ ರಾಂಗ್ ಸೈಡಲ್ಲಿ ಬಂದಿದ್ದ. ನಾ ಮುಖ ನೋಡಿದ ಮೇಲೆ ನನಗೇನೆ ಶಾಕ್ ಆಯ್ತು. ಅವ್ನು ಕುಡ್ದಿದ್ದಾನೆ, ಅವ್ನು ಮುಖ ನೋಡಿದ್ರೆ ಗೊತ್ತಾಗ್ತದಲ್ಲ, ಅವ್ನು ಕುಡ್ದು ಅಡ್ಡ ಬಂದಿದ್ದಾನೆ. ಲಾಸ್ಟ್ ಟೈಮ್ ಸಹ ಸೇಮ್ ರಾತ್ರಿ. ಆ ದಿನ ನಾನು ಎಂತ ಸಹ ಹೇಳಲಿಲ್ಲ. ಕ್ಯಾಮ್ರಾ ಇತ್ತು, ಆ ದಿನ ಸಹ ರೆಕಾರ್ಡ್ ಆಗಿದೆ. ಕಂಟೆಂಟಿಗೋಸ್ಕರ ನಾನು ರೆಕಾರ್ಡ್ ಮಾಡೋದಾಗಿದ್ರೆ ಆ ದಿನನೇ ಇವ್ರದ್ದು ಮರೀದಿ ತೆಗಿಬೋದಿತ್ತು. ಅವ್ರು ನನಗೆ ಲಾಸ್ಟಿಗೆ ಅದು ಬೇವರ್ಸಿ ಹೇಳಿದ್ರಲ್ಲ, ಅಲ್ಲಿ ನನಗೆ ಸಿಟ್ಟು ಬಂದದ್ದು. ವಿಡಿಯೋ ನೋಡಿದ್ಮೇಲೆ ಕೆಲವರಿಗೆ ಅನಿಸ್ತದೆ ಎಂತ ಮುಖ ಬ್ಲರ್ ಮಾಡ್ಬೋದಿತ್ತಲ್ಲ ಹಾಗೀಗಂತಲ್ಲ. ನಾನು ಅವ್ರ ಹತ್ರ ಪರ್ಮಿಷನ್ ಕೇಳಿಯೇ ಹಾಕಿದೆ ಆಯ್ತಾ. ಅವ್ರು ಹಾಕಿ ಅಂತ ಹೇಳಿದ್ರು, ಪರ್ಮಿಷನ್ ಗ್ರಾಂಟೆಡ್. ವಿಡಿಯೋ ಅಪ್ಲೋಡ್ ಮಾಡಿದೆ. ವಿಡಿಯೋ ನೋಡಿದ್ರಲ್ಲ, ನಾನು ಆ್ಯಕ್ಚುಲಿ ಅದ್ರ ಬಗ್ಗೆ ಮಾತಾಡಬೇಕಂತ ನಾನು ಇದು ವಿಡಿಯೋ ಮಾಡ್ತಿರೋದು. ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತಾನೆ ನಂಗೆ ಗೊತ್ತಾಗ್ತಿಲ್ಲ. ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಸ್ಟಾರ್ಟಿಂಗ್ ಎಲ್ಲ ಗಮ್ಮತ್ತಿದೆ ಕಮೆಂಟ್ಸ್ ಬರ್ತಿತ್ತು. ಬೇವರ್ಸ್ ಹೇಳ್ತಲ್ಲ, ನಿಲ್ಲು ಅಂತ ಹೇಳಿ ನಾವು ಓಡ್ತೇನಲ್ಲ, ಅಂದ್ರೆ ಕಾರಿದ ಹಿಂದೆ, ಅದು ಜಸ್ಟ್ ಫಸ್ಟ್ ಪಾರ್ಟ್ ಹಾಕಿದ್ದೆ. ಆ ಫಸ್ಟ್ ಪಾರ್ಟ್ ಅಲ್ಲಿ ತುಂಬಾ ಗಮ್ಮತ್ತು ಕಮೆಂಟ್ಸ್ ಬಂತು. ಅಂದ್ರೆ ನಿರಿ ಹೆಬ್ರಿ ರ್ಯಾಶ್ ಆದ, ಮತ್ತೆ ಡ್ರಿಂಕ್ ಅಂಡ್ ಡ್ರೈವಿಂಗ್ ಬಗ್ಗೆ ಮಾತಾಡೋದು, ಅದೆಲ್ಲ ಬಂತು. ನಂದು ಮೇನ್ ಇಂಟೆನ್ಷನ್ ಇದ್ದಿದೆ ಅಂತ ಆ ವಿಡಿಯೋ ಅವರಿಗೆ ರೀಚ್ ಆಗ್ಬೇಕಂತ. ಸೆಕೆಂಡ್ ಪಾರ್ಟ್ ನೋಡಿದ್ರಲ್ಲ, ಸೆಕೆಂಡ್ ಪಾರ್ಟ್ ಅಲ್ಲಿ ಸಹ ನಂಗೆ ಅವ್ರನ್ನ ಹಿಡಿಲಿಕ್ಕೆ ಆಗ್ಲಿಲ್ಲ. ನಾನು ತುಂಬಾ ನಿಲ್ಲು ಅಂತ ಹೇಳಿದೆ, ಅವ್ರು ನಿಲ್ಸ್ಲಿಲ್ಲ. ಬುದ್ಧಿ ಕಲಿಸ್ಬೇಕಂತ ಹೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ವಿಡಿಯೋ ಅಪ್ಲೋಡ್ ಮಾಡಿದಾಗ ಕಮೆಂಟ್ ಸೆಕ್ಷನ್ ಲಿಟರಲ್ ಅನ್ಎಜುಕೇಟೆಡ್ ಮತ್ತೆ ಎಜುಕೇಟೆಡ್ ಹಾಗೆ ಇತ್ತು. ಈ ಅನ್ಎಜುಕೇಟೆಡ್ ಅವರಿಗೆಲ್ಲ ಒಂದು ಶಾಲೆ ಹೋಗ್ಲಿಕ್ಕೆ ಉದಾಸೀನ ಆಯ್ತಾ ಅಂತ. ಕೆಲವರು ಅದರಲ್ಲಿ ಒಂದು ಅನ್ಎಜುಕೇಟೆಡ್ ಅವರು ಒಂದು ಸ್ಕೂಲಿಗೆ ಹೋಗ್ಲಿಲ್ಲ ಅಂತವರೆಲ್ಲ ಕಮೆಂಟ್ ಮಾಡೋದು ನೋಡ್ಬೇಕು. ಅಂತವರೆಲ್ಲ ಟ್ಯಾಕ್ಸಿ ಡ್ರೈವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಅದರಲ್ಲಿ ಯೆಲ್ಲೋ ನಂಬರ್ ಪ್ಲೇಟ್ ಅಂತೆಲ್ಲ ಹೇಳಿದೆ ನೋಡಿ. ನಂದು ಇಂಟೆನ್ಷನ್ ಯೆಲ್ಲೋ ನಂಬರ್ ಪ್ಲೇಟ್ ಅವರಿಗೆ ಚೀಪ್ ಮಾಡ್ಬೇಕಂತ ನಂದು ಇಂಟೆನ್ಷನೇ ಇರಲಿಲ್ಲ. ನಾನು ಜಸ್ಟ್ ಫನ್ ಅಲ್ಲಿ ಹೇಳಿದ್ದು, ನಿಂದು ಯೆಲ್ಲೋ ನಂಬರ್ ಪ್ಲೇಟ್ ಅಲ್ಲ, ನಾಳೆ ಬಾಡಿಗೆ ಉಂಟು ನಿಂಗೆ ಅಂತ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕನ್ಸರ್ನ್ ಅಲ್ಲಿ ಹೇಳಿದಂತ ಸಹ ಹೇಳ್ಬೋದು, ಒಂದು ಕನ್ಸರ್ನ್ ರೀತಿ ಸಹ ಹೇಳಿದಂತ ಹೇಳ್ಬೋದು. ಆದ್ರೂ ಈ ಅನ್ಎಜುಕೇಟೆಡ್ ಅವರಿಗೆಲ್ಲ ಒಂದು ಎಂತಕ್ಕೆ ಅರ್ಥ ಆಗುದಿಲ್ಲ. ಅವರೆಲ್ಲಾದ್ರೂ ಒಂದು ಕರೆಕ್ಟ್ ಆಗಿ ಸ್ಕೂಲಿಗೆ ಹೋಗಿ ಎಜುಕೇಟೆಡ್ ಆಗಿದ್ರೆ ಆ ಪರಿಸ್ಥಿತಿಯ ಬರ್ತಿರ್ಲಿಲ್ಲ. ಕಾಮನ್ ಸೆನ್ಸ್ ಯೂಸ್ ಮಾಡೋ ಶಕ್ತಿಯೇ ಇಲ್ಲ ಅವರಿಗೆ. ಅಲ್ಲಿ ಅವ್ರು ಹೇಳ್ತಿದ್ದಾರೆ ನಿಂದೆ ತಪ್ಪು ಹಾಗೀಗ. ತಪ್ಪು ಸರಿ ಅಂತೆಲ್ಲ, ಜಸ್ಟ್ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊಳ್ಬೇಕು. ಒಂದ್ 2 ಸಲ ವಿಡಿಯೋ ನೋಡಿದಾಗ ಎಲ್ರಿಗೂ ಗೊತ್ತಾಗ್ತದೆ ಮ್ಯಾಟರ್ ಎಂತ ಅಂತ. ಸಣ್ಣ ಸ್ಕೂಲಿಗೆ ಹೋಗೋ ಮಕ್ಕಳಿಗೂ ತೋರಿಸಿದ್ರು ಹೇಳ್ತಾರೆ ಅಲ್ಲಿ ವಿಷಯ ಎಂತ ಆಗಿದೆ ಅಂತ. ನಾ ಕೆಲವು ಕಮೆಂಟ್ಸ್ ಎಲ್ಲ ಹಾಕ್ತೇನೆ. ಅದರಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಸ್ಟಾರ್ಟಿಂಗ್ ಬಹುವಚನದಲ್ಲಿ ಮಾತಾಡಿದ ಮತ್ತೆ ಏಕವಚನದಲ್ಲಿ ಮಾತಾಡಿದ. ನಂಗೆ ಅದೊಂದು ಕಮೆಂಟ್ ಮಾತ್ರ ತುಂಬಾ ಇಷ್ಟ ಆಯ್ತು. ಅವರಾದ್ರೂ ನೋಟಿಸ್ ಮಾಡಿದ್ರಲ್ಲ ಅಂತ. ಸ್ಟಾರ್ಟಿಂಗ್ ನಾನು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿದೆ. ನನ್ನ ಮನೆಯಲ್ಲಿ ನಾನು ಸಣ್ಣದಿರೋಗಿಂತ ನಮ್ಮನ್ನು ಬೆಳೆಸಿದ ಹಾಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿದೆ ಎಲ್ಲರಿಗೆ. ಸ್ಟಾರ್ಟಿಂಗ್ ಅವ್ರ ಹತ್ರ ಒಳ್ಳೆದ್ರಲ್ಲೇ ಮಾತಾಡಿದ್ದೇನೆ. ಆಕ್ಚುಲಿ ಸೀನ್ ಅಂತಂದ್ರೆ ನಾನಲ್ಲಿ ನಿಲ್ಸ್ಲಿಕ್ಕೇನೆ ಇರಲಿಲ್ಲ. ನಾನು ಹೀಗೆ ನೋಡಿ ಹೋಗ್ತೇನೆ ನೋಡಿ ಹೋದಾಗ ನಾನು ಅದರಲ್ಲಿ ಕ್ಯಾಪ್ಷನ್ ಹಾಕಿದೆ, ಐ ಹರ್ಡ್ ಸಮಥಿಂಗ್ ಅಂತ. ನನಗೆ ಕೇಳಿ ನಾನು ನಿಲ್ಸಿದ್ದು. ರೆಸ್ಪೆಕ್ಟ್ ನಾನು ನೀವು ಅಂತಾನೆ ಮಾತಾಡ್ತಿದ್ದೆ. ಅವರು ಡ್ರಿಂಕ್ಸ್ ಮಾಡಿದ್ರಂತ ಗೊತ್ತಾಯ್ತು, ಅಲ್ಲಿ ನಂದು ರೆಸ್ಪೆಕ್ಟ್ ಹೋಯ್ತು. ಈಗ ಡ್ರಿಂಕ್ಸ್ ಮಾಡಿದ್ರಂತ ರೆಸ್ಪೆಕ್ಟ್ ಹೋಗಿದಲ್ಲ, ಅವ್ರು ನಂಗೆ ಡಿಸ್ರೆಸ್ಪೆಕ್ಟ್ ಅಲ್ಲಿ ಮಾತಾಡ್ತಿದ್ರು. ಅದಕ್ಕೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಬಿಟ್ಟೆ. ಇಲ್ಲೊಂದು ರಾಂಗ್ ಸೈಡಲ್ಲಿ ಬರೋದು ನೋಡಿ.
ಕೆಲವರು ಹೇಳ್ತಾರೆ ಇವನು ವ್ಯೂಸ್ಗೋಸ್ಕರ ಮಾಡಿದಂತಲ್ಲ. ನಾನು ಇಲ್ಲಿವರೆಗೆ ನಂದು ಯಾವುದೇ ಆಗಲಿ, ಒಂದು ಯೂಟ್ಯೂಬ್ ಆಗಿರ್ಲಿ, ನಂದು ಇನ್ಸ್ಟಾಗ್ರಾಮ್ ಆಗಿರ್ಲಿ, ಇಲ್ಲಿವರೆಗೆ ನಾನು ಕಂಟೆಂಟ್ ಮಾಡುವಂತ ಮನೆ ಬಿಟ್ಟು ಹೊರಗೆ ಹೋಗಿದೇ ಇಲ್ಲ. ನಾನು ಎಂತ ಮಾಡ್ತೇನೆ ಅದೇ ಕಂಟೆಂಟ್ ಆಗುದು. ವ್ಯೂಸ್ಗೋಸ್ಕರ ಮಾಡೋದಾದ್ರೆ ನಾನು ಎಂತದೋ ಮಾಡ್ಬೋದಿತ್ತು, ಎಷ್ಟೆಲ್ಲ ಮಾಡ್ಬೋದಿತ್ತು ಗೊತ್ತಾ. ಇಲ್ಲಿವರೆಗೆ ಒಂದು ದಿನ ಸಹ ನಾನು ಯಾವ್ದು ವಿಡಿಯೋ ವ್ಯೂಸ್ಗೋಸ್ಕರ ಮಾಡ್ಲೇ ಇಲ್ಲ. ಆದ್ರೆ ನನ್ನ ಫ್ರೆಂಡ್ ಅಂಕುಶ್ ಅಂತಿದ್ದಾನೆ, ಅವನೊಂದು ಕರೆಕ್ಟ್ ಕಮೆಂಟ್ ಹಾಕಿದ್ದಾನೆ, ಕಂಟೆಂಟ್ ನನ್ನ ಹುಡ್ಕೊಂಡು ಬರೋದು, ನಾನು ಕಂಟೆಂಟ್ ಹುಡ್ಕೊಂಡು ಹೋಗುದೇ ಇಲ್ಲ. ನೀವು ಯಾವುದೇ ರೀಲ್ಸ್ ನೋಡಿ, ಒಟ್ರಾಶಿ ಎಂತದೊಂದು ರೀಲ್ ಮಾಡ್ತೇನೆ ನಾನು, ಅದು ಎಲ್ಲರಿಗೂ ಇಷ್ಟ ಆಗ್ತದೆ ಆ ತರ. ಕೆಳಗಡೆ ನೀವು ಕಮೆಂಟ್ ಮಾಡಿ, ಶೇರ್ ಮಾಡಿ, ನಾನು ಅದು ಇಲ್ಲಿವರೆಗೆ ಹೇಳಿಲ್ಲ. ನಾನು ಇನ್ನೊಂದು ವಿಷಯ ಈಗಲೇ ಹೇಳ್ತೇನೆ, ನೀವು ನೋಟಿಸ್ ಮಾಡಿರ್ಬೋದು, ನಾನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಾನು ಅದು ಹೇಳುದೇ ಇಲ್ಲ. ನಂಗೆ ಇಷ್ಟ ಉಂಟು ವಿಡಿಯೋಸ್ ಮಾಡ್ಲಿಕ್ಕೆ ನಾನು ಮಾಡ್ತೇನೆ, ನಂಗೆ ಇಷ್ಟ ಉಂಟು ಎಡಿಟಿಂಗ್ ಮಾಡ್ಲಿಕ್ಕೆ ನಾನು ಮಾಡ್ತೇನೆ, ನಂಗೆ ಸಬ್ಸ್ಕ್ರೈಬರ್ಸ್ ಬೇಕು, ನಂಗೆ ವ್ಯೂಸ್ ಬೇಕು, ನಾನು ಇಲ್ಲಿವರೆಗೆ ಮಾಡಲಿಲ್ಲ. ಆದ್ರೆ ಇನ್ನೊಬ್ಬ ಯಾರೋ ಅನ್ಎಜುಕೇಟೆಡ್ ಕಮೆಂಟ್ ಮಾಡಿದ್ದ, ಎಲ್ಲೋ ಬೋರ್ಡ್ ಅವರ ಹೊಟ್ಟೆಗೆ ಇದಾಗ್ತೀರಾ ಎಂತದೊಂದು ನಂಗೆ ನೆನಪಿಲ್ಲ, ನಿಂಗೆ ಸಂಪಾದನೆ ಆಗ್ತದೆ ವ್ಯೂಸ್ ಅಲ್ಲಿ ಅಂತ. ನೋಡಿ ಅಂತ ಅನ್ಎಜುಕೇಟೆಡ್ ಅವರಿಗೆ ಎಂತ ಗೊತ್ತುಂಟು ಮಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಸಂಪಾದನೆ ಆಗುದೇ ಇಲ್ಲ. ಇನ್ಸ್ಟಾಗ್ರಾಮ್ ಜಸ್ಟ್ ಒಂದು ಟೈಮ್ ಪಾಸ್ ಅಷ್ಟೇ, ಜಸ್ಟ್ ಒಂದು ಎಡಿಟ್ ಮಾಡಿ ರೀಲ್ ಹಾಕೋದು ಮತ್ತೆ ಪೋಸ್ಟ್ ಮಾಡೋದು ನಾವು ನೋಡುದು ಅಷ್ಟೇ, ಅದ್ರ ಸಂಪಾದನೆ ಆಗುದಿಲ್ಲ. ರೀಲ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ, ಒಳ್ಳೊಳ್ಳೆ ಕಮೆಂಟ್ ಬಂದವ್ರದ್ದು ಅಕೌಂಟ್ ಓಪನ್ ಮಾಡ್ತಾನಲ್ಲ, ಅಂದ್ರೆ ಒಳ್ಳೆ ಅಕೌಂಟ್ ಅಂದ್ರೆ ನೋಡೋಕೆ ಗೊತ್ತಾ, ಓಕೆ ಇವ್ರು ಎಜುಕೇಟೆಡ್, ಇವ್ರು ಸ್ಕೂಲ್ ಕಾಲೇಜ್ ಎಲ್ಲ ಹೋಗಿದ್ದಾರೆ. ಹೇಟ್ ಕಮೆಂಟ್ ಬರ್ತದಲ್ಲ, ಹೇಟ್ ಕಮೆಂಟ್ ಅವ್ರ ಅಕೌಂಟ್ ಓಪನ್ ಮಾಡಿದ್ರೆ ಸಾಕು ಮಾರೆ, ಚಪ್ರಿಗಳೇ. ಅವ್ರಿಗೆ ಸುಮ್ಮನೆ ಕೆಲಸ ಮಾಡಿ ದುಡಿಯೋದು ಬಿಟ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಅಧಿಕ ಪ್ರಸಂಗ ಅವ್ರದ್ದೆಲ್ಲ. ನಾನು ಒಂದೊಂದೇ ಕಮೆಂಟ್ಸ್ ತೋರಿಸ್ತೇನೆ ನಿಮ್ಗೆ, ಆ ಕಮೆಂಟ್ಸ್ ಬಗ್ಗೆ ಮಾತಾಡ್ಬೇಕು ಇವತ್ತು. ಅವ್ರ ವಿಡಿಯೋ ಸಿಕ್ಕಿದ್ದಂತ ನಂಗೆ ಗೊತ್ತಿರಲಿಲ್ಲ. ನಿನ್ನೆ ನನ್ನ ಅಪ್ಪನಿಗೆ ಕಾಲ್ ಬಂತು, ನಿಮ್ಮ ಮಗ ಒಂದು ವಿಡಿಯೋ ಹಾಕಿದ್ದ ಮಾರೆ, ಅದೊಂದು ಪ್ಲೀಸ್ ಡಿಲೀಟ್ ಮಾಡ್ಲಿಕ್ಕೆ ಹೇಳಿ, ಅವರು ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ. ಡಿಪ್ರೆಷನ್ಗೆ ಅವ್ರು ಹೋಗುದಲ್ಲ ಮಾರೆ, ಡಿಪ್ರೆಷನ್ಗೆ ಅವ್ರು ಯಾರನ್ನಾದ್ರು ಕಳಿಸ್ತಾರೆ. ರಾಂಗ್ ಸೈಡ್ ಅಲ್ಲಿ ಕುಡ್ಕೊಂಡೆಲ್ಲ ಬಂದ್ಕೊಂಡು ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿ ಎಂತಾರು ಆಗಿದ್ರೆ ಡಿಪ್ರೆಷನ್ಗೆ ಅವ್ರು ಹೋಗುದಲ್ಲ, ಆಕ್ಸಿಡೆಂಟ್ ಆದ ಫ್ಯಾಮಿಲಿ ಅವ್ರು ಹೋಗುದು ಡಿಪ್ರೆಷನ್ಗೆ. ನನ್ನ ಪಪ್ಪ ಅವರಿಗೆ ಹೇಳಿದ್ರಂತೆ, ಮತ್ತೆಂತ ಕುಡ್ಕೊಂಡೆಲ್ಲ ಬರೋದು, ಯಾಕಂದ್ರೆ ನನ್ನ ಪೇರೆಂಟ್ಸ್ ನನ್ನನ್ನು ಬೆಳೆಸಿದ ರೀತಿ ಆತರ. ಇಲ್ಲಾದ್ರೆ ನಾನ್ ಸಹ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಬೋದಿತ್ತಲ್ಲ. ಈಗ ನಮ್ಗೆ ಅಂತ ಬ್ಯಾಡ್ ವರ್ಡ್ಸ್ ಅಂತ ಕಮ್ಮಿಯಾ? ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಕೇಳ್ಬೋದು, ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದಿಲ್ಲ ನನ್ನ ಫ್ರೆಂಡ್ಸ್ ಹತ್ರ. ನಾನು ಎಲ್ಲಾದ್ರೂ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತೇನೆ ಅದು ಬರೀ ಕೆಲವು ಮೀಮ್ಸ್ ಅಲ್ಲೆಲ್ಲ ಬರ್ತದಲ್ಲ, ಹಿಂದೂಸ್ತಾನಿ ಬಾವು ಹೇಳ್ತಾನಲ್ಲ, ಅದು ನನಗೆ ಹೇಳುದಿಲ್ಲ. ಆ ಮೀಮ್ ಡೈಲಾಗ್ಸ್ ಎಲ್ಲ ನಾನು ಹೇಳ್ತೇನೆ ನಮ್ದು ಎಂತಾದ್ರು ಫೈಟ್ ಆದಾಗ. ಎವ್ರಿ ಟೈಮ್ ನಾನು ಫನ್ ಆಗಿ ತಗೊಂಡು ಹೋಗ್ತೇನೆ ಅದನ್ನ, ಯಾವ್ದು ಸೀರಿಯಸ್ ಆಗಿ ಮಾಡೋದಿಲ್ಲ. ಮುಂಚೆ ನಂಗೆ ತುಂಬಾ ಸಿಟ್ಟಿರ್ತಿತ್ತು, ಈಗ ತುಂಬಾ ಸಿಟ್ಟು ಕಂಟ್ರೋಲ್ ಮಾಡಿದ್ದೇನೆ. ಎಲ್ಲದಕ್ಕೊಂದು ರೀಸನ್ ಇರ್ತದೆ, ಎಲ್ಲದಕ್ಕೊಂದು ಟೈಮ್ ಇರ್ತದೆ ಆಯ್ತಾ. ನಂದು ಪಪ್ಪನಿಗೆ ನಾನು ರಾ ವಿಡಿಯೋನ ತೋರಿಸಿದೆ, ಫುಲ್ ವಿಡಿಯೋ ಫಸ್ಟಿಗೆ ತೋರಿಸಿದ್ದೆ ನಾನು. ಆಗ ನನ್ನ ಪಪ್ಪನಿಗೆ ಸಿಟ್ಟು ಬಂತು, ಅವ್ನು ಯಾರು ಮಾರ ಆ ತರ ಕುಡ್ಕೊಂಡೆಲ್ಲ ಬಂದಿದ್ದ ಹಾಗೆ ಅಂತಲ್ಲ. ನನಗೆ ನನ್ನ ಪಪ್ಪ ಎಲ್ಲಾದ್ರೂ ಎಂಟ್ರಿ ಆದ್ರೆ ಅದ್ರ ಸೀನೇ ಬೇರೆ. ನಾನು ಮತ್ತೆ ಪಪ್ಪನಿಗೆ ಎಂಟ್ರಿ ಆಗ್ಲಿ ಬಿಡ್ಲಿ, ನಾನು ಹೇಳಿದೆ ಹೇಗೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ, ಈ ವಿಡಿಯೋ ಅವ್ರಿಗೆ ಒಂದು ರೀಚ್ ಆದ್ರೆ ಸಾಕಂತ. ಆದ್ರೆ ಇನ್ನೊಬ್ರು ಒಂದು ಒಳ್ಳೆದ್ರಲ್ಲಿ ಕಮೆಂಟ್ ಮಾಡಿದ್ರು, ಬ್ರೋ ಈ ವಿಡಿಯೋ ಡಿಲೀಟ್ ಮಾಡಬೇಡಿ, ಈ ವಿಡಿಯೋ ಡ್ರಿಂಕ್ಸ್ ಮಾಡಿದವರಿಗೂ ಸಹ ಸಿಗ್ತದೆ, ಅವ್ರು ಈ ವಿಡಿಯೋ ನೋಡಿ ಸುಧಾರ್ತಾರೆ ಅಂತ. ಅದೊಂದು ಕಮೆಂಟ್ ನಂಗೆ ಇಷ್ಟ ಆಯ್ತು. ಮತ್ತೆ ಎಂತ ಆಯ್ತು, ನನ್ನ ಪಪ್ಪನಿಗೆ ಕಾಲ್ ಬಂತಲ್ಲ, ಪಪ್ಪ ಈ ತರ ಹೇಳಿದ್ರು, ಮತ್ತೆ ಪಪ್ಪ ನಂಗೆ ಕಾಲ್ ಮಾಡಿದ್ರು, ಯಾವ್ದು ವಿಡಿಯೋ ಡಿಲೀಟ್ ಮಾಡ್ಲಿಕ್ಕೆ ಹೇಳ್ತಿದ್ದಾನೆ ಮಾರೆ, ಹೇಗೂ ನಮ್ದು ಗುರ್ತದವರಲ್ಲ, ಅಂದ್ರೆ ಪಪ್ಪನಿಗೆ ಯಾರು ಫೋನ್ ಮಾಡಿದ್ರು ಅವ್ರ ಅಪ್ಪನ ಗುರ್ತದವ್ರು, ಅದಕ್ಕೆ ಅವ್ರು ಮತ್ತೆ ಡಿಲೀಟ್ ಮಾಡ್ಲಿಕ್ಕೆ ಹೇಳಿದ್ರಂತೆ. ಅದಕ್ಕೆ ಮತ್ತೆ ನಾನು ಎಂತ ಮಾಡಿದೆ, ಆಯ್ತು ಅಂತ ನಾ ಹೋಲ್ಡ್ ಮಾಡಿದ್ದೆ ಸುಮ್ಮನೆ ನೋಡುವ ಅಂತ. ಮತ್ತೆ ನಂಗೆ ನೈಟ್ ಸಹ ಇನ್ನೊಬ್ರದ್ದು ಕಾಲ್ ಬಂದು, ಅದೊಂದು ಪ್ಲೀಸ್ ಡಿಲೀಟ್ ಮಾಡಿ ಮಾರೆ, ನಮ್ದು ಗುರ್ತ ಜನ ಬಾರಿ ಒಳ್ಳೆ ಜನ ಹಾಗೆ ಹೇಳಿದ್ರು. ಕುಡ್ದಾಗ ಜನನೇ ಚೇಂಜ್ ಆಗ್ತಾರೆ, ಅದು ಓಕೆ, ಆದ್ರೆ ಅದು ಮನೇಲಿ ಇಟ್ಕೊಳ್ಬೇಕು, ರೋಡಲ್ಲೆಲ್ಲ ಅಲ್ಲ. ನಂಗೆ ಮಾತ್ರ ತುಂಬಾ ಸಿಟ್ಟು ಬಂದಿತ್ತು. ಇನ್ನೊಂದಂತ ಗೊತ್ತಾ, ಕಮೆಂಟ್ ಅಲ್ಲಿ ಒಂದಿತ್ತು, ಅದೇ ಕಮೆಂಟ್ ಅವ್ರು ಸಹ ಹೇಳಿದ್ರು, ಯಾರು ನಿನ್ನ ಕಾಲ್ ಮಾಡಿದ್ರಲ್ಲ, ನೀನ್ ಸುಮ್ಮನೆ 2-4 ಹೊಡಿಬೇಕಿತ್ತು, ಸುಮ್ಮನೆ ವಿಡಿಯೋ ಎಲ್ಲ ಎಂತಕ್ಕೆ ಅಂತ. ನಾನು ಆಕ್ಚುಲಿ ಇಳಿದು ಹೋಗಿದ್ದೆ ಹೊಡಿಲಿಕ್ಕೆ. ನಾ ಆತರ ಎಲ್ಲ ಮಕ್ಳು ತರ ಎಲ್ಲ ಓಡುದಲ್ಲ, ನಾನು ಹೋಗಿದ್ದೆ ಹೊಡಿಲಿಕ್ಕೆ, ಲಿಟ್ರಲಿ ಐ ವಾಸ್ ರೆಡಿ. ಯಾಕಂದ್ರೆ ನಾನು ಅಷ್ಟು ಸಿಟ್ಟಲ್ಲಿದೆ, ನಂಗೆ ಸಿಟ್ಟು ಬರುದೇ ಕಮ್ಮಿ. ಅಂದ್ರೆ ಮುಂಚೆ ಹೆವಿ ಸಿಟ್ಟು ಬರ್ತಿತ್ತು, ಈಗ ಸಿಟ್ಟೆ ಬರುದಿಲ್ಲ. ಬಂದ್ರೆ ಅದು ಲಿಟ್ರಲಿ ಸಿಟ್ಟು ಅಂತ ಅರ್ಥ. ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡಿದಲ್ಲ, ಪುನಃ ಓವರ್ಟೇಕ್ ಮಾಡ್ಲಿಕ್ಕೆ ಹೋದೆ, ನಂಗೆ ಅವ್ರು ಸಿಗ್ಲಿಲ್ಲ. ನಾನು ಅದ್ರ ವಿಡಿಯೋದಲ್ಲಿ ಕಟ್ ಉಂಟು, ನಾನು ತುಂಬಾ ನಿಲ್ಸಿ ಅಂತೆಲ್ಲ ಹೇಳಿದೆ, ಅವ್ರು ನಿಲ್ಸಲೇ ಇಲ್ಲ. ಈಗ ಹೊಡಿಯೋದು ಜಾಸ್ತಿ ದೊಡ್ಡದಲ್ಲ, ಎಲ್ಲ ಹೊಡೆದಿದ್ರೆ ಆ ವಿಡಿಯೋ ಹೊರಗಡೆನೆ ಬರ್ತಿರ್ಲಿಲ್ಲ, ನನ್ನ ಕೆಲಸ ಮುಗಿತಿತ್ತು. ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ, ಅದಕ್ಕೆ ನಾನು ವಿಡಿಯೋ ಹಾಕಿದ್ದು. ಹೊಡಿಲಿಕ್ಕೆ ಎಷ್ಟು ಮಾಡಿ ಅವ್ರು ಕುಡ್ದಾಗ ಅವ್ರದ್ದು ಎನರ್ಜಿ ಸಹ ಲೋ ಇರ್ತದೆ, ಅವ್ರಂತ ಗಾಡಿ ನಿಲ್ಸಲಿಲ್ಲ. ಅದು ಆಕ್ಚುಲಿ ಒಳ್ಳೇದಾಯ್ತು ಅಂತ ನಂಗೆ ಅನ್ಸ್ತದೆ. ಎಲ್ಲರೂ ಸುಮ್ಮನೆ ನಾನು ಅವ್ರಿಗೆ ಹೊಡೆದು ನಂಗೂ ಸಹ ಒಂದು ಲೈಫ್ ಟೈಮ್ ರಿಗ್ರೆಟ್ ಅದಲ್ಲ, ಅಂದ್ರೆ ನನ್ಗಿಂತ ದೊಡ್ಡವರು. ನಾನು ಈಗ ಹೇಳ್ತಿದ್ದೇನೆ, ನನ್ನಿಂದ ಎಲ್ಲೋ ಬೋರ್ಡ್ಸ್ ಅವರಿಗೆ ಬೇಜಾರಾಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಂದು ಇಂಟೆನ್ಷನ್ ನಿಮಗೆ ಹರ್ಟ್ ಮಾಡಬೇಕು ಹಾಗೆ ಅಂತ ಇರಲಿಲ್ಲ. ಆದ್ರೆ ನನ್ನ ಕಮೆಂಟ್ ಅಲ್ಲಿ ಕೆಲವು ಅನ್ಎಜುಕೇಟೆಡ್ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಇದ್ರಲ್ಲ, ಅವರಿಗೆ ನಾನು ಸಾರಿ ಕೇಳೋದಿಲ್ಲ. ನಿಮ್ಮಂತ ಲಾಟ್ಪುಟ್ಗಳಿಂದಾನೇ ಸುಮ್ಮನೆ ಇನ್ನೂ ಹೆಸರು ಹಾಳಾಗ್ತುಂಟು ಟ್ಯಾಕ್ಸಿ ಡ್ರೈವರ್ಸ್ ಇದು. ಈಗ ನಂಗೆ ಟ್ಯಾಕ್ಸಿ ಡ್ರೈವರ್ಸ್ ಎಷ್ಟು ಜನ ಗುರ್ತಾ ಇದ್ದಾರೆ, ಆಟೋ ಓಡಿಸೋರು ಎಷ್ಟು ಜನ ಗುರ್ತಾ ಇದ್ದಾರೆ, ಎಷ್ಟು ಒಳ್ಳೆ ಇದ್ದಾರೆ ನಮ್ಮೊಟ್ಟಿಗೆಲ್ಲ. ಕೆಲವು ನಮ್ಮ ಊರವರು ಎಷ್ಟು ಒಳ್ಳೆ ಇದ್ದಾರೆ. ಆದ್ರೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವ ರಿಕ್ಷಾದವರೆಲ್ಲ ಒಟ್ರಾಶಿ ಮಾತಾಡ್ತಾರೆ ನೋಡಿ, ಅದು ನೋಡಿದಾಗ ಎಂತ ಆಗ್ತದೆ, ಹೆಸರು ಬರುತ್ತೆ ಅಂತ ಆಟೋ ಡ್ರೈವರ್ಸ್ ಅಂತ. ಆ ಪರ್ಟಿಕ್ಯುಲರ್ ಒಂದು ಹೆಸರು ಹೇಳೋದಿಲ್ಲ, ಹೇಳುದು ಆಟೋ ಹಾಗೆಂತ ಎಲ್ರದ್ದು ಹೆಸರು ಹಾಳಾಗುದಲ್ಲ ಅದು. ನಾನೀಗ ಒಂದೊಂದು ಕಮೆಂಟ್ ಓದಿ ತೋರಿಸ್ತೇನೆ ನೋಡಿ. ನಾ ಎಲ್ಲ ಸ್ಕ್ರೀನ್ ಶಾಟ್ ತೆಗೆದಿಟ್ಟಿದ್ದೇನೆ ಆಯ್ತಾ. ಕಮೆಂಟ್ಸ್ ಇದೆಲ್ಲ ಒಳ್ಳೆ ಕಮೆಂಟ್ಸ್ ಇಲ್ಲ, ಹೇಟ್ ಕಮೆಂಟ್ಸ್ ಉಂಟಲ್ಲ, ಅದು ನಾನು ಒಂದೊಂದೇ ಹೇಳ್ತೇನೆ ಆಯ್ತಾ. ಈಗ ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿ ಗೊತ್ತಾ, ಇಲ್ಲೊಬ್ರು ಶೆಟ್ಟಿ ಪುನೀತ್ ಅಂತಿದ್ದಾರೆ ಆಯ್ತಾ. ಅವ್ರು ಎಂತ ಹೇಳಿದ್ರು ಅಂದ್ರೆ, ನೀನೊಬ್ಬ ಯಾವ ಪೆಂಗ ಮಾರೆ ಬೈಕ್ ಅಡ್ಡ ಇಡ್ಬೋದಿತ್ತಲ್ಲ ಅಂತ. ಅದಕ್ಕೆ ನಾನು ರಿಪ್ಲೈ ಮಾಡಿದೆ, ನಿನ್ ಕಮೆಂಟ್ ಅಲ್ಲೇ ಗೊತ್ತಾಗ್ತದೆ ನೀನ್ ಎಷ್ಟು ದೊಡ್ಡ ಪೆದ್ದ ಅಂತ. ಅವ್ನ್ ಡ್ರಿಂಕ್ಸ್ ಮಾಡಿದಾನೆ, ಅವ್ನ್ ಕಾರ್ಗೆ ಬೈಕ್ ಅಡ್ಡ ಇಟ್ರೆ ಅವ್ನ್ ನನ್ನ ಹಾಸ್ಕೊಂಡು ಹೋಗುದಿಲ್ವಾ ಹೇಳಿದೆ. ಅವ್ರು ನಂಗೆ ಪೆದ್ದ ಹೇಳ್ತಿದಾರಲ್ಲ, ಇದು ಕಾರ್ ಆಯ್ತಾ, ಅವ್ನು ಕುಡ್ದಿದ್ದಾನ, ನಿಲ್ಸಂದ್ರೆ ನಿಲ್ಸಲಿಲ್ಲ ಆಯ್ತಾ, ಹೀಗೆ ಬಂದು ಅಡ್ಡ ಇಟ್ಟೆ, ಅವ್ನು ನನ್ನ ಹಾಸ್ಕೊಂಡು ಹೋಗುದಿಲ್ಲ. ನೀವೇ ಹೇಳಿ, ಅಂದ್ರೆ ಡ್ರಿಂಕ್ಸ್ ಮಾಡಿದಾಗ ಅವ್ರು ಕಂಟ್ರೋಲ್ ಇರುವುದಿಲ್ಲ. ಆ ತರ ಡ್ರಿಂಕ್ಸ್ ಮಾಡಿ ಅಷ್ಟು ಫಾಸ್ಟ್ ಹೋಗ್ತಿದ್ರು, ನಾನು ಅಷ್ಟು ಚೇಂಜ್ ಮಾಡ್ತಿದ್ದೆ. ನಾನು 80
300 ಅಲ್ಲಿ ಇದೆ ಆ ರೋಡಲ್ಲಿ, ನಂಗೆ ಹಿಡಿಲಿಕ್ಕೆ ಆಗ್ತಿಲ್ಲ. ಅವ್ರು ಆ ರೋಡಲ್ಲಿ ಅಷ್ಟು ಫಾಸ್ಟ್ ಹೋಗ್ತಿದ್ದಾರೆ, ಮತ್ತೆ ನಾನು ಹೇಗೆ ಅಡ್ಡಾಡೋದು? ಸೊ ಇದೇ ಕಮೆಂಟ್ ಅಲ್ಲಿ ಗೊತ್ತಾಯ್ತು ಪೆದ್ದ ಯಾರಂತ. ಗುಡ್ ಚೇಸ್ ಅಂತೆ. ಓಕೆ, ಥ್ಯಾಂಕ್ ಯು. ಚೇಸ್ ಮಾಡ್ಲೇಬೇಕಲ್ಲ. ಕಾಲ್ ಮಿ ಧನುಷ್, ಗುಡ್ ಜಾಬ್ ಬ್ರದರ್. ನಿಂಗೆ ಬೇರೆ ಕೆಲಸ ಇಲ್ವಾ? ಅವ್ನ್ ದುಡ್ಡು ಅವ್ನ ಇಷ್ಟ, ನಿಂದೇನು ಅಂತೆ. ಹಾಗಾದ್ರೆ ಇವನು ಅನ್ಎಜುಕೇಟೆಡ್ ಇರಬೇಕು, ಯಾಕಂದ್ರೆ ಅವ್ನ್ ದುಡ್ಡು ಅವ್ನ ಇಷ್ಟ, ಅವಂದೇ ಕಾರ್, ಅವಂದೇ ಡ್ರೈವಿಂಗ್ ಸ್ಕಿಲ್. ಅದ್ರ ರೋಡ್ ಪಬ್ಲಿಕ್ ಇದು. ಸೊ ಇದೊಂದು ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಮೋಸ್ಟ್ಲಿ ನಿಮ್ಗೆ ಸ್ವಲ್ಪ ಪಬ್ಲಿಕ್ ಸೆನ್ಸ್ ಇಲ್ಲ ಅಂತ ಅನ್ಸ್ತದೆ, ಯಾಕಂದ್ರೆ ನಮ್ಮ ಹತ್ರ ಒಂದು ಗಾಡಿ ಉಂಟು, ರೋಡಲ್ಲಿ ನಾನು ಹೋಗುವಾಗ ಅದು ರೋಡ್ ನಂದಾಗುದಿಲ್ಲ, ಅದು ಪಬ್ಲಿಕ್ ರೋಡ್. ನಾವು ಜಸ್ಟ್ ಒಂದು ಟ್ಯಾಕ್ಸ್ ಪೇ ಮಾಡಿದ್ದೇವೆ ಆ ರೋಡಿಗೆ, ನಾವು ಹೋಗ್ತಿದ್ದೇವೆ ಅಷ್ಟೇ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ನಾಲೆಜ್ ಇರಲಿಲ್ಲ ಅಂತ ಅನ್ಸ್ತದೆ, ನಾನು ನಾಲೆಜ್ ತಿಳಿಸಿದೆ ನಿಮಗೆ. ಕನ್ನಡದಲ್ಲಿ ಹೇಳಿದ ಇನ್ನೊಬ್ಬ ಇದನ್ನಲ್ಲಿ ಚಪ್ರಿ ತರಿದನ್ ಮಾತ್ರ ಇನ್ನು 2K ಫಾರ್ ಒಂದು ಯೂಸರ್ ನೇಮ್ ಅಲ್ಲೇ ಗೊತ್ತಾಯ್ತು. ನೀನೇ ಹೆದ್ರಿ ನಗಾಡ್ತಿದ್ಯಾ, ನಾನಾಗಿದ್ರೆ ನಿನ್ ಎದೆ ಮೇಲೆ ಹತ್ತಿಸ್ತಿದ್ದೆ. ಕ್ಯಾಮರಾ ಎಂತದ, ನಾನು ಹೆದ್ರಿ ನಗಾಡ್ತಿದ್ದಲ್ಲ, ಅದನ್ನ ಬೆಳೆದದ ಆ ತರ. ಇವ ಚಪ್ರಿ ಊರಲ್ಲೆಲ್ಲ ಜಗಳ ಮಾಡ್ತಾ ಹೀರೋ ಆಗ್ತಿದ್ದಾನೇನೋ. ಈಗ ನನ್ಗೂ ಅವನಿಗೊಂದು ಡಿಫ್ರೆನ್ಸ್ ಇರ್ತದಲ್ಲ. ಇನ್ 2K4 ಎಂತೋ ನಿಂದು ಸಾವಿದೆ ಎಂತ ಇದು. ನಾನು ಅದಕ್ಕೆ ಅವನಿಗೆ ಒಂದು ಕರೆಕ್ಟ್ ರಿಪ್ಲೈ ಕೊಟ್ಟೆ, ನೀನ್ ಅನ್ಎಜುಕೇಟೆಡ್, ನಾನು ಎಜುಕೇಟೆಡ್, ಅಷ್ಟೇ ಡಿಫ್ರೆನ್ಸ್ ಅಂತ. ರಾಜ್ ವಿಡಿಯೋ 66. ಕಷ್ಟ ಬಿಟ್ಟು ಎಲ್ಲೋ ಬೋರ್ಡ್ ಕಾರ್ ಓಡಿಸು, ಗೊತ್ತಾಗುತ್ತೆ. ಆ್ಯಂಡ್ ಮೋರ್ ಓವರ್ ನಿನ್ನ ಥರ ವಿಡಿಯೋ ಮಾಡಿ ಸಂಪಾದನೆ ಮಾಡಲ್ಲ ಅವರು ಡ್ರೈವರ್ಸ್. ಕಷ್ಟ ನಿಂಗೇನೋ ಗೊತ್ತು, ಮುಚ್ಕೊಂಡು ಡಿಲೀಟ್ ಮಾಡು ಈ ವಿಡಿಯೋನ, ಆಯ್ತಲ್ಲ. ಇದಕ್ಕೆ ಹೇಳೋದು ಸ್ಕೂಲಿಗೆ ಹೋಗ್ಬೇಕಂತ. ರಾಜ್ ವಿಡಿಯೋ 66 ಕುಡ್ದಿದ್ದಾರೆ, ಓಕೆ, ಮನೇಲಿ ಕುಡಿಬೇಕು, ಪಬ್ಲಿಕ್ ರೋಡ್ ಅಲ್ಲ ಅದು, ಪಬ್ಲಿಕ್ ನ್ಯೂಸೆನ್ಸ್, ಅಟೆಂಪ್ಟ್ ಟು ಮರ್ಡರ್, ರಾಂಗ್ ಸೈಡ್ ಅಲ್ಲಿ ಕುಡ್ಕೊಂಡು ಬರುದು. ಈಗ ಇದರಲ್ಲಿ ಇವನು ಹೇಳ್ದ ನೋಡಿ, ಎಲ್ಲೋ ಬೋರ್ಡ್ ಕಷ್ಟ ನಿಂಗೆ ಗೊತ್ತ. ಎಲ್ಲೋ ಬೋರ್ಡ್ ಡ್ರೈವರ್ಸ್ ಕಷ್ಟ ನಂಗೂ ಗೊತ್ತು. ಈಗ ಎಲ್ಲೋ ಡ್ರೈವರ್ಸ್ ಮಾತ್ರ ಕಷ್ಟ ಪಡೋದಲ್ಲ, ಈಗ ನಮ್ದು ಒಂದು ಬಿಸ್ನೆಸ್ ಇದೆ, ನಾವು ಕಷ್ಟ ಪಡ್ತೇವೆ, ಲೈಫಲ್ಲಿ ಎಲ್ಲರೂ ಕಷ್ಟ ಪಡ್ತಾರೆ. ಈಗ ಎಂತ ಗೊತ್ತು, ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಅವ್ರದ್ದು ಒಗ್ಗಟ್ಟು ಉಂಟಲ್ಲ, ಅದು ನೆಕ್ಸ್ಟ್ ಲೆವೆಲ್. ಎಲ್ಲ ಒಬ್ರಿಗೆ ಎಂತಾದ್ರೆ ಎಲ್ಲರೂ ಓಡಿ ಬರ್ತಾರೆ. ಯಾರ್ದು ತಪ್ಪು ಉಂಟು, ಯಾರ್ದು ಸರಿ ಉಂಟು, ಅಲ್ಲಿ ಇರ್ಬೇಕು ನೀವು. ಒಟ್ರಾಶಿ ಇವ ನಮ್ಮವ ಅಂತ ಬಂದು ಹಾರಾಡುದಲ್ಲ. ಅದಕ್ಕೆ ಹೇಳುದು, ಎಂತ ಬೇಕು ಗೊತ್ತಾಯ್ತಲ್ಲ. ಇನ್ನೊಬ್ಬ ಮಿಸ್ಟರ್ ತೀರ್ಥ, ಟ್ಯಾಕ್ಸಿ ಅವರದ್ದೇ ಮರೆಯ, ನೀನ್ ಕುಡ್ಸಿದಲ್ಲ ಅಲ್ಲ, ಅದೇನು ಗಂಟ್ಲು ಹರ್ಕೋತೀಯ ಅಂತೆ. ಅದ್ರಲ್ಲಿ ಯಾರೊಬ್ರು ಕೆಳಗಡೆ ಬ್ರೋ ಡ್ರಿಂಕ್ ಅಂಡ್ ಡ್ರೈವ್ಗೆ ಸಪೋರ್ಟ್ ಮಾಡಬೇಡಿ ಹಾಗೆಲ್ಲ ಹೇಳಿದ್ರು. ಅವನ್ ಅಕೌಂಟ್ ನೋಡುವ, ಆಯ್ತಿರ್ಲಿ 73,000 ಫೇಕ್ ಫಾಲೋವರ್ಸ್. ಅವನಿಗೆ ಮರ್ಯಾದೆ ಉಂಟ ಮಾರ, ಎಂತ ಹೆಸರಂತ, ಒಳಿತು ಮಾಡು ಮನುಷ್ಯ. ಇವನ ಹೆಸರು ಒಳಿತು ಮಾಡು ಮನುಷ್ಯ. ಲೈಕ್ಸ್ ನೋಡಿ ಮಾರೆ, ಚಿಲ್ಲರ ಲೈಕ್ಸ್ ಇರುದು, 73,000 ಫಾಲೋವರ್ಸ್. ಆ ಫೇಕ್ ಫಾಲೋವರ್ಸ್ ಇಟ್ಕೊಡ್ತೀನಿ, ನಿಂಗೆ ಮರ್ಯಾದಿಲ್ವ ಮಾರೆ. ಶೆಟ್ಟಿ ಪುನೀತ್, ಓಕೆ, ಪುನಃ ಬಂದವ. ಗಾಡಿ ಬಿಟ್ಟು ಓಡಿದ್ದು ಯಾಕೆ, ಗಾಡಿಯಲ್ಲಿ ಅಡ್ಡ ಹಾಕ್ಬೋದಿತ್ತು. ಅವನ ಹಿಂದೆ ಹೋಗಿ ಏನ್ ಮಾಡಿದೆ, ನೀ ಯಾರು ಅಂತ ಗೊತ್ತಾಗಿ ನಿನ್ನ ವಿಡಿಯೋ ಅವರಿಗೆ ರೀಚ್ ಆಗಿ ಅವನ್ ಮತ್ತೆ ಬಂದು ನಿಂಗೆ BBC ಅಂತ ಹೇಳ್ತಾನೆ, ಮತ್ತೆ ವಿಡಿಯೋ ಮಾಡ್ತೀಯ BBC. ಗಾಡಿ ಅಡ್ಡ ಇಡಬೇಕಿತ್ತು, ಯಾಕೆ ಅಡ್ಡ ಇಡಲಿಲ್ಲ? ಬಿಕಾಸ್ ನಿಂಗೆ ಕಾಮನ್ ಸೆನ್ಸ್ ಇಲ್ಲ, ನನಗೆ ಕಾಮನ್ ಸೆನ್ಸ್ ಉಂಟು. ಅವ್ನು ಡ್ರಿಂಕ್ಸ್ ಮಾಡಿದ್ದಾನೆ, ಅಡ್ಡೇಟ್ರ ಹಾರ್ಸ್ಕೊಂಡು ಹೋಗ್ತಾನೆ, ಮ್ಯಾಟ್ರ್ ಕ್ಲೋಸ್. ಪಾಯಿಂಟ್ 2, ಅವ್ನ ಹಿಂದೆ ಹೋಗಿ ಏನ್ ಮಾಡಿದೆ, ನೀನ್ ಯಾರು ಅಂತ ಗೊತ್ತಾಗಿ ನಿನ್ ವಿಡಿಯೋ. ಓಕೆ, ಅವ್ನ ಹಿಂದೆ ಹೋಗಿ ಏನ್ ಮಾಡಿದೆ, ಸಾವು ಮಾಡಿದೆ. ಅಲ್ಲಿ ಹೋಗಿ ನಾನು ನಿಲ್ಸ್ಲಿಕ್ಕೆ ಹೇಳಿದ್ ನೀನು ನೋಡ್ಲಿಲ್ವಾ? ನಂಬರ್ ಪ್ಲೇಟ್ ಹಾಕಿದ್ ನೀನು ನೋಡ್ಲಿಲ್ವಾ? ಅರೆ ನಿಂದು ಕಣ್ಣು ಸಮ ಇಲ್ವಾ? ನಿಂದ ಅಕೌಂಟ್ ನಂಬರ್ ಕಳ್ಸು, ನಾನು ನಿಂಗೆ ದುಡ್ಡು ಕಳಿಸ್ತೇನೆ, ಕಂಟೆಸ್ಟ್ ಮಾಡಾಯ್ತಾ ಎಲ್ಲಾದ್ರೂ ಹೋಗಿ. ಸಾವು ಮಾರ, ಅಷ್ಟು ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಉಂಟು ಮಾರ, ನಾ ಎಂತ ಮಾಡಿದೆ ಅಂತ. ಮತ್ತೆ ಬಂದು ನೀವೇ ನಂಗೆ ಎಂತ ಮಾಡಿದ್ರೆ ಅಂತ ಕೇಳ್ತಿರಲ್ಲ ಮಾರೆ. ಪುನಃ ಬಂದು BBC ಅಂತ ಹೇಳ್ತಾನೆ. ಸೊ ಇರ್ಲಿ, ಮೋಸ್ಟ್ಲಿ ನಿನ್ನ ಅಂಕಲ್ ಇರಬೇಕು ಅವರು. ಸಾರಿ ಬ್ರೋ, ನಿನ್ನ ಅಂಕಲಿಗೆ ನಾನು ಆ ಥರ ಹೇಳಿದೆ. ನಿನ್ನ ಅಂಕಲಿಗೆ ಹೇಳು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದು ಬೇಡ ಅಂತ. ಆ್ಯಸ್ ಅ ಸಪೋರ್ಟರ್ ನಂಗೆ ಗೊತ್ತಾಗ್ತದೆ, ನಿಂದು ಯಾವುದೋ ಫ್ಯಾಮಿಲಿ ಅವರು, ನಿನ್ನ ಫ್ಯಾಮಿಲಿ ಅವರು ಆ ಥರ ಡ್ರಿಂಕ್ಸ್ ಮಾಡ್ತಿದ್ರು, ನೀವೆಂತ ಮಾಡ್ತಿದ್ದೀರಿ ಮಾರೆ? ಸೇ ಹಾಯ್ ಅಂದ ಯಾನ್ ಏರ್ ತೂಪನ್ ಮಾರೆ ಎಂಚಿತ್ತು ನಾವು ವೀಡಿಯೋ ಮುರಾಣಿ ನಿಗ್ದಾದ ಎಣ್ಣುಂಡು ಎನ್ನ ಮಿಸ್ಟೇಕ ಆರ್ನ ಮಿಸ್ಟೇಕ ಈ ಅಂಚೆ ಪುರ ಪರದ ಅಡ್ಡ ಬಡೋಡ್ಸಿ ಮಾರೆ ಎಂಕಲ ಮರ್ಯಾದಿಗೆ ಪಡ್ಚಿ ಪಾಡ್ತ್ರಿ ಬಡ್ಚಿ ಪಾಡ್ತಿರಿದ್ದಲ್ಲ ಪಣ ಹೊಡಿತೆ ಮಲ್ಪ ಪೊಲೀಸ್ ನಗುಲ್ ಪುರ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂಬಕ ಬಡ್ಚಿ ಬಂದು ಬಿಡ್ರ ಬಂಡೆ ಅಣ್ಣ ಪೊಲೀಸ್ ನಗುಲ್ ಒಂದು ಟೈಮ್ ಎಡ್ಡೆ ರಪ್ಪ ಫಸ್ಟ್ ಪಾರ್ಟ್ ಡೇ ನಾನು ಕಾಂಟ್ಯಾಕ್ಟ್ ಮಾಡ್ತೇವೆ ಆಕ್ಟಿವ್ ಇಲ್ಲರು ಎನ್ನ ರೀಲ್ಸ್ ತೂಪೆರ ಅಂದ ಬಕ ಎನ್ನ ರೀಲ್ಸ್ ಪುರ ನೀಟ್ ಆತ ಬ್ರೋ ಯಾಂದಲ್ಲ ರೋಡ್ ಹಿಡ್ದಲ್ಲ ಮಲ್ಪರ ಹೋಗ್ಪುಜಿ. ಲೆಟ್ಸ್ ಕಂಟಿನ್ಯೂ. ವಿಡಿಯೋ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ ಬಾಯ್. ಬೇರೆ ಡ್ರಿಂಕ್ಸ್ ಪರ್ಸನ್ಗೆ ಸಿಗ್ಬೋದು ಈ ವಿಡಿಯೋ ನೋಡ್ಲಿ ಅವರು ಕೂಡ ಅಂತ. ಕರೆಕ್ಟ್. ಈಗ ವಿಡಿಯೋದಲ್ಲಿ ನೆಗೆಟಿವ್ಸ್ ಉಂಟು, ಪಾಸಿಟಿವ್ಸ್ ಉಂಟು. ಈ ನೆಗೆಟಿವ್ ಟ್ಯಾಕ್ಸಿ ಡ್ರೈವರ್ಸ್ಗೆ ಅಂದ್ರೆ ಸಪೋರ್ಟ್ ಸಿಸ್ಟಮ್ ಹೆವಿ ಉಂಟಲ್ಲ, ಅವರಿಗೆ ಇದು ನೆಗೆಟಿವ್ ವಿಡಿಯೋ. ಪಾಸಿಟಿವ್ ವಿಡಿಯೋ ಯಾವ ತರ ಅಂದ್ರೆ, ಈಗ ನೆಕ್ಸ್ಟ್ ಕುಡಿಯೋರಿಗೆ ಈ ವಿಡಿಯೋ ಸಿಕ್ಕಿದ್ರೆ ಅವರು ಸ್ವಲ್ಪ ಅಲರ್ಟ್ ಆಗಿರ್ತಾರೆ. ಓಕೆ, ಇಂಥ ರೋಡಲ್ಲಿ ನಾವು ಈ ತರದೆಲ್ಲ ಮಾಡಬಾರ್ದು, ಈ ತರ ಹೇಸಿಗೆ ಆಗ್ತದೆ ಅಂತ. ಇನ್ನೊಬ್ರು ಯಾರು ಉಡುಪಿಯವರು ಯಾರು ಕಮೆಂಟ್ ಮಾಡಿದ್ದಾರೆ, ಅದೊಂದು ನಿಮ್ಗೆ ಹೇಳ್ತೇನೆ. ಐ ನೋ ದಿಸ್ ಗಾಯ್ ಪರ್ಸನಲಿ. ಯು ಅಪ್ಲೋಡೆಡ್ ಅ ವಿಡಿಯೋ ಆಫ್ ಹಿಸ್ ಕಾರ್ ಅಂಡ್ ಸೆಡ್ he was driving incorrectly while taking that turn, but that is true. I know him personally. ಆಯ್ತಲ್ಲ, ಈ ಸ್ಕ್ರೀನ್ ಶಾಟ್ ಹಾಕಿದೆ, ಗೊತ್ತಾಗೋರಿಗೆ ಗೊತ್ತಾಗ್ತದೆ. ನೀವು ಅಷ್ಟು ಕಷ್ಟದಲ್ಲಿ ಇಂಗ್ಲಿಷ್ ಹೇಳೋದು ಬೇಡ ಮಾರೆ, ನೀವು ಕನ್ನಡದಲ್ಲಿ ಹೇಳಿ ಅರ್ಥ ಆಗ್ತದೆ. ಇದು ಚಾಟ್ GPT ಅಲ್ಲಿ ಕಾಪಿ ಪೇಸ್ಟ್ ಮಾಡೋದು ಬೇಡ. ನಿಮ್ಗೆ ಹೇಳಿಕ್ಕಿದ್ರೆ ಕನ್ನಡದಲ್ಲಿ ಹೇಳಿ, ಸುಮ್ಮನೆ ಚಾಟ್ GPT ಎಲ್ಲ ಬೇಡ ಮಾರೆ. ಈಗ ನಾನು ಇದನ್ನು ಇಗ್ನೋರ್ ಮಾಡ್ತೇನೆ, ನಿಮ್ದು ಕಮೆಂಟ್ಗೆ ನಾನು ವ್ಯಾಲ್ಯೂ ಕೊಡೋದಿಲ್ಲ, ಬಿಕಾಸ್ ಇಟ್ಸ್ ಕಾಪಿ ಪೇಸ್ಟ್. He is well known in our village. Anyone can tell you that. My father also knows him personally. He is very good person. Okay, very good person. ನಿಮ್ಮ ಊರಲ್ಲಿ, ಊರಿಂದ ಹೊರಗಡೆ ಅವರಿಗೆ ಬ್ಯಾವರ್ಸಿ ಅಂತ ಕೇಳೋದು ಮಾರೆ. ಹಾಗಾದ್ರೆ ಊರೊಳಗೆ ಒಳ್ಳೆ ಜನ, ಹೊರಗಿನವರಿಗೆ ಬ್ಯಾವರ್ಸಿಯಾ ಎಂತ ಮಾರೆ? ಇರ್ಲಿ, ಚಾಟ್ GPT ಟಾಕ್ಸ್. ನಾನು ಇದನ್ನು ಸ್ಕಿಪ್ ಮಾಡ್ತೇನೆ, ತಡಿ.
ನೋಡಿ ಇನ್ನೊಂದು ಎಂತ ಮೆಸೇಜ್ ಉಂಟು ಅವ್ರದ್ದು, ಅದೊಂದು ನೋಡಿಬಿಡ್ತು. ಓಕೆ, ನಾನು ಸೆನ್ಸ್ ಇಲ್ಲದೆ ಮಾತಾಡಬೇಡಿ, ಸಮಥಿಂಗ್ ನಾನು ಹೇಳಿದ್ದೆ, ಚೂರು ಕಾಮನ್ ಸೆನ್ಸ್ ಯೂಸ್ ಮಾಡಿ ಅಂತಲ್ಲ, ಅದಕ್ಕೆ ಅವ್ರದ್ದು ನೋಡಿ ಕಮೆಂಟ್ ಮಲ್ದೆ ದೇಕ್ ಪಂಡ ಐ ನೋ ಹಿಮ್ ಸೊ ರಾಂಗ್ ಮೆಸೇಜ್ ಸ್ಪ್ರೆಡ್ ಮಲ್ಪುನಿ. ಓಕೆ, ರಾಂಗ್ ಮೆಸೇಜ್ ಸ್ಪ್ರೆಡ್ ಮಲ್ಪುನಿ. ಹಾಗಾದ್ರೆ ನಾನು ನಿಮ್ದು ಫಸ್ಟ್ ಕಮೆಂಟ್ಗೆ ರಿಪ್ಲೈ ಕೊಟ್ಟದ್ದು ಕರೆಕ್ಟ್ ಆಯ್ತಲ್ಲ, ಪುನಃ ಹೇಳ್ಬೇಕಾ ಎಂತ ಯೂಸ್ ಮಾಡಿ ಅಂತ? ಸೊ ರಾಂಗ್ ಮೆಸೇಜ್ ಸ್ಪ್ರೆಡ್ ಮಲ್ಪುನಿ. ರಾಂಗ್ ಮೆಸೇಜ್ ಅಲ್ಲಿ ಅವ್ರು ಕುಡ್ದು ರಾಂಗ್ ಸೈಡ್ ಅಲ್ಲಿ ಬಂದ್ರು, ಅವರೇ ನಂಗೆ ಎಂತದ್ದು ಹೇಳಿದ್ರು, ನಾನು ಎಂತ ಅಂತ ಕೇಳಿದೆ, ಲಾಸ್ಟಿಗೆ ಎಂತ ಈಗ ಹೇಳಿ ಅಂತ ಹೇಳಿದಕ್ಕೆ ಅವ್ರು ನಂಗೆ ಬ್ಯಾವರ್ಸಿ ಹೇಳಿದ್ರು. ನಾನು ಹೋಗಿ ಅವ್ರನ್ನ ಕ್ಯಾಚ್ ಮಾಡಿದಾಗ ನಂಗೆ ಅವ್ರ ಮುಖ ನೋಡಿಯೋ ಗೊತ್ತಾಯ್ತು ಡ್ರಿಂಕ್ಸ್ ಮಾಡಿದಾರೆ ಅಂತ. ಅದು ರಾಂಗ್ ಇನ್ಫಾರ್ಮೇಶನ್ ಅಲ್ಲ. ಇರ್ಲಿ, ನಿಂದ ಬೈಕ್ ಕ್ಯಾಮ್ರಾ ಉಂಡು ಪಂದು ಬಾಡಿಗೆ ಅವ್ರ ಚೀಪ್ ಮಲ್ಪುಂಡು ಎಂಕ ಪಾತ್ರದ ಅಭ್ಯಾಸ ಇಜ್ಜಿ. ಓಹೋ, ಬಾಡಿಗೆ ಗಾಡಿ ನಾನು ಚೀಪ್ ಮಾಡಿದಂತೆ, ಅದಕ್ಕೆ ಹೇಳುದು ಎಂತ ಇಂಪಾರ್ಟೆಂಟ್ ಗೊತ್ತಾಯ್ತಲ್ಲ. ಬಾಡಿಗೆ ಗಾಡಿಗೆ ನಾನು ಚೀಪ್ ಮಾಡ್ಲೇ ಇಲ್ಲ, ನಾನು ಚೀಪ್ ಮಾಡಿದ ಆ ಪರ್ಟಿಕ್ಯುಲರ್ ಪರ್ಸನಿಗೆ. ಯಾರಿಗೆ ಎಂತ ಹೇಳೋದು ಮಾರೆ, ಸ್ವಲ್ಪ ಊರಿಡಿ ತಿರ್ಗ್ಬೇಕು ಎಂತ ಗೊತ್ತಾ. ನಾವು ಊರ್ ಬಿಟ್ಟು ಮನೆ ಬಿಟ್ಟು ಸ್ವಲ್ಪ ಹೊರಗಡೆ ತಿರ್ಗಿದ್ರೆ ನಮ್ಗೆ ಗೊತ್ತಾಗ್ತದೆ ಹೊರಗಡೆ ಎಂತ ಆಗ್ತುಂಟು, ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಒಂದೊಂದು ವಿಷಯಕ್ಕೆ. ಓಕೆ, ಇನ್ನೊಂದು ಹೇಳಿದಾರೆ, ಆರ್ನಿಕ್ ಅಂಚ ಪಂಡಿನಲ ಆದಿಪ್ಪು ದಾಯಕ್ ಪಂಡ ನಿನ್ನ ಟೋನ್ಲ ಅಂಚನುಂಡು. ಸೊ ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ವಿಡಿಯೋ. ನನ್ನ ಟೋನ್ ರಿಯಲ್ ಆಗಿ ಕೇಳಲಿಲ್ಲ, ರೆಸ್ಪೆಕ್ಟ್ಫುಲಿ ಮಾತಾಡ್ತಿದ್ದೆ. ನೀವು ಎಂತ ಹೇಳಿದ್ ಹೇಳಿ, ನೀನೆಂತ ಹೇಳಿದ್ ಹೇಳು ಅಂತ ಹೇಳಿಲ್ಲ. ಇದ್ರಲ್ಲಿ ಗೊತ್ತಾಯ್ತಲ್ಲ, ಇದನ್ನ ಕ್ಲೀನ್ ಸಪೋರ್ಟ್ ಒಂದು ಈ ತರ ಟೈಟ್ ಉಂಟಂದ್ರೆ ಎಂತ ಮಾಡಿದ್ರು ಸರಿ. ಎಲ್ಲಾದ್ರೂ ಅವ್ರು ನಂಗೆ ಪೆಟ್ಟು ಹೊಡೆದಿದ್ರು ಸಹ ಇಂಥ ಸಪೋರ್ಟರ್ಸ್ ಬಂದು ಹೇಳ್ತಿದ್ರು ಅವ್ರು ಪೆಟ್ಟು ಹೊಡೆದ ಸರಿ, ಅವ್ರು ಡಿಫೆನ್ಸ್ ಮಾಡಿದ್ರು ಅಂತ. ಆ ವಿಡಿಯೋದಲ್ಲಿ ನೋಡಿ, ನಾನು ಸ್ಟಾರ್ಟ್ ಮಾಡಿದ ಬೈಕ್ ಸ್ಟಾರ್ಟ್ ಮಾಡಿದ ಮೇಲೆ ಎಂತದ್ದು ಹೇಳ್ತಿದ್ರು. ಅದಕ್ಕೆ ನಾನು ಹೇಳಿದ್ದು, ನಾನು ಹೋಗ್ಲಿಕ್ಕೆ ಹೇಳ್ತಿದ್ದೆ ಅಂತ. ಜನರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಂತ ಹೇಳಿದ್ರು ಸತ್ಯನೇ ಅಂತೆ. ಎಂತ ಹೇಳಿದ್ರು ಸತ್ಯ ಅಲ್ಲ, ಎಂತ ಉಂಟು ಸತ್ಯ, ಅದು ಸೋಷಿಯಲ್ ಮೀಡಿಯಾ ಅಲ್ಲ, ಅದು ನ್ಯೂಸ್. ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಜನರು ಎಂತ ಉಂಟು ಅದು ಕರೆಕ್ಟ್ ತಿಳ್ಕೊಂಡೇ ಇದು ಮಾಡುದು. ಎಜುಕೇಶನ್ ಇಲ್ದಿದ್ದವರು ಎಲ್ಲದು ಸತ್ಯ ಅಂದಣ್ ಸರ್ ಅಷ್ಟೇ. ಶಶಿ ಕುಮಾರ್, ಹೆಲೋ ಬ್ರದರ್, ಹೆವಿ ಲೈಟ್ ಎಕ್ಸ್ಟ್ರಾ ಲೈಟ್ ಹಾಕೊಂಡು ಬಂದ್ರೆ ಹೇಗೆ ಕಾಣಿಸುತ್ತೆ ಅಪೋಸಿಟ್ ಸೈಡ್ ಬರುವವರಿಗೆ? ಓ ಮೈ ಗಾಡ್, ನಾನು ಅದೇ ರೋಡಲ್ಲಿ ಹೋಗ್ಬೇಕು, ಅವರು ರಾಂಗ್ ಸೈಡ್ ಬಂದದ್ದು, ಅವ್ರದ್ದು ಹೈ ಬೀಮ್ ಅಲ್ಲಿ ಉಂಟು 10 ಪ್ರೊಜೆಕ್ಟರ್ ಲ್ಯಾಂಪ್ ಹಾಕಿದ್ರು ಸಹ ಇಟ್ಸ್ ಮೈ ರೋಡ್, ನಾನು ಹೋಗೋದು ಅದೇ ರೋಡ್, ಲೆಫ್ಟ್ ರೋಡ್, ಅವ್ರು ಬಂದದ್ದು ರಾಂಗ್ ವೇ. ಪುನಃ ಹೇಳ್ತಿದ್ದೇನೆ, ಎಂತ ಇಂಪಾರ್ಟೆಂಟ್. ಎಕ್ಸ್ಟ್ರಾ ಲೈಟ್ ಹಾಕೊಂಡು ಬಂದ್ರೆ ಹೇಗೆ ಕಾಣಿಸುತ್ತೆ ಅಪೋಸಿಟ್ ಸೈಡ್ ಬರೋರಿಗೆ? ಸಿಂಗಲ್ ರೋಡ್ ಆದ್ರೆ ಹೌದು ಮಾರೆ, ಡಬಲ್ ರೋಡ್ ಅಲ್ಲಿ ಅವರೇ ಎದುರಿಂದ ಬಂದು ನಾನ್ ಲೈಟ್ ಆಗುದು, ಎಂತ ಮಾತಾಡ್ತಿ ಮಾರೆ. ಶಶಿಕುಮಾರ್, ಪುನಃ ಶಾಲೆಗೆ ಹೋಗಾಯ್ತಾ? ಮ್ಯಾಂಗ್ಳೂರ್ ಸಿಟಿ ವೈಬ್ಸ್ ಬ್ರೋ, ವೆಂಟ್ ಫ್ರಮ್ ಬಹುವಚನ್ ಟು ಏಕವಚನ್, ದಟ್ಸ್ ಹೌ ಯು ಟ್ರೀಟ್ ಪೀಪಲ್ ಹೂ ಡಿಸ್ರೆಸ್ಪೆಕ್ಟ್ ಯು. ಇದೇ ಕಮೆಂಟ್ ನಂಗೆ ಇಷ್ಟ ಆಗಿದೆ. ನಾನು ಆಗ ಹೇಳಿದೆ ಅಲ್ಲ, ಸ್ಟಾರ್ಟಿಂಗ್ ನಾನು ಬಹುವಚನದಲ್ಲೇ ಮಾತಾಡಿದೆ. ಮೊಸೆಸ್ ಜಾಯ್, ಚಪ್ರಿ ಅನ್ಎಜುಕೇಟೆಡ್ ಗಾಯ್ಸ್ ಕಮೆಂಟಿಂಗ್ ಇಟ್ಸ್ ನಾಟ್ ಕಾರ್ ಡ್ರೈವರ್ಸ್ ಮಿಸ್ಟೇಕ್. ಕರೆಕ್ಟ್ ಹೇಳಿದ ಮಾತ್ರ ಮೊಸೆಸ್ ಜಾಯ್, ಅವನಿಗಾದ್ರೂ ಅರ್ಥ ಆಯ್ತಲ್ಲ ಮಾರೆ, ಚಪ್ರಿ ಅನ್ಎಜುಕೇಟೆಡ್ ಗಾಯ್ಸ್ ಅಂತ. ಅದಕ್ಕೆ ನಾನು ಹೇಳಿದೆ, ಯಾ ಬ್ರೋ, ದೋಸ್ ಕಮೆಂಟ್ಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಓದಿ ಪಾರ್ಕ್ಡ್ ಇನ್ ಕರ್ನಾಟಕ. ಬ್ರೋ ರ್ಯಾನ್ ಫಾಸ್ಟರ್ ದೆನ್ ಹಿಸ್ ಬುಲೆಟ್. ಇರ್ಲಿ ಮಾರೆ, ನಾನಾದ್ರೂ ಫಾಸ್ಟ್ ಇದ್ದೆಲ್ಲ ಅಷ್ಟು ಸಾಕು. ರಜ್ಜು ಬಂಗೇರ, ನಂಗೆ ಅದು ಕಮೆಂಟ್ ಸಿಕ್ತಿಲ್ಲ, ಅದು ನಂದು ರಿಪ್ಲೈಡ್ ಕಮೆಂಟ್ ಉಂಟಿಲ್ಲ ಆಯ್ತಾ. ಅವ್ರು ಹೇಳಿದ್ ನಂಗೆ, ನೀನು ಫಸ್ಟ್ ರೆಸ್ಪೆಕ್ಟ್ ಕೊಡೋದನ್ನ ಕಲಿ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಹಾಗೆಲ್ಲ ಹೇಳ್ತಿದ್ರು. ಅದಕ್ಕೆ ನಾನು ಹೇಳಿದೆ, ಅಣ್ಣ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಇದು ಅರ್ಥ ಗೊತ್ತುಂಟಾ ಹೇಳಿದೆ. ಇನ್ನೊಬ್ಬ ಸಂತೋಷ್ ಸೋನಾ, ನೀ BVCA ಶೋ ಆಫ್ ಕೀಮಿರಾ ಶೋ, ಅವ್ನು ನನ್ನನ್ನು ಟ್ಯಾಗ್ ಮಾಡಿ ಹೇಳಿದ, ಮುಂಚೆ ಅವ ಕ್ಯಾಮ್ರಾ ಸ್ಪೆಲ್ಲಿಂಗ್ ಕಲೀಲಿ ಅಣ್ಣ ಅಂತೆ. ಕೀಮಿರಾ ನಿಗ್ಗದನಲ್ಲ ಅವನು ಟೀಮ್ ಚಪ್ರಿ ಅಂತೆ. ಅದಕ್ಕೆ ನನ್ನ ಫಾಲೋವರ್ ಹೇಳೋದು, ನಿನ್ನ ಪ್ರೊಫೈಲ್ ಪಿಕ್ಚರ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾರು ಚಪ್ರಿ ಅಂತ. ಪ್ರೊಫೈಲ್ ನೋಡು. ನಿಮ್ಮ ಕನ್ನಡ ಸೂಪರ್ ಬ್ರೋ, ಥ್ಯಾಂಕ್ ಯು ಬ್ರೋ. ಉಡುಪಿ ಮ್ಯಾಂಗ್ಳೂರ್ ಕನ್ನಡ. ಸೆಲ್ಯೂಟ್ ಟು ಯುವರ್ ಸೆನ್ಸ್ ಆಫ್ ಟಾಕಿಂಗ್ ಬ್ರೋ, ಗುಡ್ ಲರ್ನಿಂಗ್ ಫಾರ್ ಅಸ್. ಥ್ಯಾಂಕ್ ಯು. ನಾನು ಅದಕ್ಕೆ ಎಲ್ರಿಗೂ ಹೇಳೋದು, ಇಂಥ ಸಿಚುವೇಶನ್ ಅಲ್ಲಿ ನೀವು ಒಟ್ರಾಶಿ ರ್ಯಾಶ್ ಆಗೋದು ಬೇಡ, ಸ್ಟಾರ್ಟಿಂಗ್ ರ್ಯಾಶ್ ಆಗೋದು ಬೇಡ, ಕಾಮಲ್ಲಿ ಡೀಲ್ ಮಾಡಬೇಕು. ಮತ್ತೆ ಅಪೋಸಿಟ್ ಪರ್ಸನ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ನಾವು ಹಾಗೆ ರಿಯಾಕ್ಟ್ ಮಾಡಬೇಕು. ಸ್ಟಾರ್ಟಿಂಗೇ ನಾವು ಹಾರ್ಕೊಂಡಿದ್ರೆ ಸುಮ್ಮನೆ ಲಿಟ್ರಲಿ ಅದು ಮೆಸ್ ಅದೆಲ್ಲ. ಬೈಕರ್ಸ್ ಚಿಲ್ ಟಾಕ್ ವಾಸ್ ಅಮೇಸಿಂಗ್. ಓಕೆ, ಥ್ಯಾಂಕ್ ಯು. ಚಿಲ್ ಟಾಕ್ ಮಾಡಲೇಬೇಕು, ಯಾಕಂದ್ರೆ ನಾನು ತುಂಬಾ ಟ್ರಾವೆಲ್ ಮಾಡಿದೆ, ನಾನು ತುಂಬಾ ತಿರುಗಿದ್ದೇನೆ. ಚಿಲ್ ಟಾಕ್ ಯಾವತ್ತು ಸಕ್ಸಸ್ ಆಗ್ತದೆ. ನಾವು ಜಗಳಕ್ಕೆ ಹೋಗ್ತೇವಲ್ಲ ಸ್ಟಾರ್ಟಿಂಗ್, ಅದು ಜಗಳ ಆಗಿ ತುಂಬಾ ಮೆಸ್ ಆಗ್ತದೆ. ಸೊ ಯಾವತ್ತು ನಾವು ಜಗಳ ಮಾಡಿ ಬಿಡ್ಬೇಕು. ಇರೋದೊಂದು ಸಣ್ಣ ಲೈಫ್, ಎಂತ ಎಲ್ಲರ ಹತ್ರ ಜಗಳ ಮಾಡ್ತಾ ಬರೋದಾ? ಅವರು ಸಹ ನಂಗೆ ಟ್ಯಾಕ್ಸಿ ಡ್ರೈವರ್ ಸಿಕ್ಕಿದ್ರು, ಈಗ ಒಂದಲ್ಲ ಒಂದಿನ ಅವರು ನಂಗೆ ಸಿಗ್ತಾರೆ, ಆಗ ನಂಗೆ ಅವ್ರ ಮುಖ ನೋಡ್ಲಿಕ್ಕೆ ಆಗ್ತದೆ ಇಲ್ಲ ಅಲ್ಲ. ಫಾತಿಮಾ, ಕಾರ್ ಡ್ರೈವರ್ ಈಸ್ ಇನ್ ಅ ರೈಟ್ ಪ್ಲೇಸ್ ಆ್ಯಂಡ್ ಹಿಸ್ ಇಂಡಿಕೇಟರ್ ಆಲ್ಸೋ ಆನ್. ಅವ್ರದ್ದು ಹೈ ಬೀಮಲ್ಲಿ ನಂಗೆ ಎಲ್ಲಿ ಇಂಡಿಕೇಟರ್ ಕಾಣ್ತದೆ ಫಾತಿಮಾ? ಅದಕ್ಕೆ ನಾನು ಕಮೆಂಟಲ್ಲಿ ಹಾಕಿದೆ, ಲರ್ನ್ ಟ್ರಾಫಿಕ್ ರೂಲ್ಸ್ ಫಸ್ಟ್. ಇಂಡಿಕೇಟರ್ ಹಾಕ್ಲಿ, ಕೈ ಹೀಗೆ ಮಾಡಲಿ, ಕಾಲೇ ಹೊರಗಡೆ ಹಾಕ್ಲಿ ವಿಂಡೋದು, ನಾ ರೈಟ್ ಸೈಡ್ ತಿರ್ತಿದ್ದೇನಂತೆ. ಬಟ್ ಹೀ ಈಸ್ ಕಮಿಂಗ್ ಇನ್ ಅ ರಾಂಗ್ ವೇ. ಅದು ರೋಡೇ ಅಲ್ಲ, ಅದು ನಾನು ಹೋಗುದ್ ರೋಡ್, ಅವ್ರು ಬರುದ್ ರೋಡ್ ಅಲ್ಲ. ಫಾತಿಮಾ ಸ್ಕೂಲಿಗೆ ಹೋಗ್ಬೇಕು ಪುನಃ. ಬೆಲ್ಲ ಇರು ಬ್ಯಾವರ್ಸಿ ಪಂಡ ದಾದಾಣ್ ಮಾರೆ, ಎಂಕುಲು ದೋಸಿನ ಕುಲು ಅಂಚನೆ ಲೆಪ್ಪುನು. ಬ್ಯಾವರ್ಸಿ ಅಂತ ನಮ್ಮ ಫ್ರೆಂಡ್ಸ್ ಸಹ ನಮ್ಗೆ ಕರೀತಾರೆ. ಅವ್ರು ಟ್ಯಾಕ್ಸಿ ಡ್ರೈವರ್ ನಂದು ಫ್ರೆಂಡ್ ಅಲ್ಲಲ್ಲ ಮಾರೆ. ಟ್ಯಾಕ್ಸಿ ಡ್ರೈವರ್ ನಂದು ಫ್ರೆಂಡ್ ಆಗಿದ್ದಿದ್ರೆ ವಿಡಿಯೋನೇ ಬರ್ತಿರ್ಲಿಲ್ಲ ನಿಮ್ಗೆ. ಶರತ್ ಶಾರು, ಯೆಲ್ಲೋ ಬೋರ್ಡ್ ಅಂದ್ರೆ ಟ್ಯಾಕ್ಸಿ ಅಂದ್ರೆ ಏನು ತಿಳ್ಕೊಂಡಿದ್ದಾರೆ. ಕಂಟೆಂಟ್ಗೋಸ್ಕರ ಕ್ಯಾಮರಾ ಹಿಡ್ಕೊಂಡು ಬಂದಿರ್ತವೆ. ನೀನ್ ಫಸ್ಟ್ ಹಾಕಿರೋ LED ಲೈಟ್ ಕಿತ್ತಾಕು. ಇನ್ನೊಬ್ಬ ಅನ್ಎಜುಕೇಟೆಡ್ ನಿಗ ಬಂದ ಇಲ್ಲಿ, ನಾನು ನಿನ್ನ ತರ ಅನ್ಎಜುಕೇಟೆಡ್ ಅಲ್ಲ, ನಿಂಗೆ ಇಂಗ್ಲಿಷ್ ಓದ್ಲಿಕ್ಕೆ ಬಂದ್ರೆ ಪಿನ್ನಡ್ ಕಮೆಂಟ್ ಓದು ಅಂತ ಹೇಳಿದೆ. ಯಾಕಂದ್ರೆ ನಾನು ಪಿನ್ನಡ್ ಕಮೆಂಟ್ ಅಲ್ಲಿ ಫುಲ್ ಸಿನಾರಿಯೋ ನಾನು ಟೈಪ್ ಮಾಡಿ ಹಾಕಿದ್ದೆ. ಯಾಕಂದ್ರೆ ಇಂಥ ಅನ್ಎಜುಕೇಟೆಡ್ ಗಳಿಗೆ ನಂಗೆ ರಿಪ್ಲೈ ಮಾಡಿ ಸಾಕಾಗಿತ್ತು. ಅದಕ್ಕೆ ಇನ್ನೊಬ್ರು ಯಾರೋ ಬಂದ್ರು, ನಿಖಿಲ್ ರೆಡ್ಡಿ ಅಂತ, ನಂಗೆ ಸಪೋರ್ಟ್ ಮಾಡಿ, ಬ್ರೋ ಯು ನೀಡ್ ಟು ಗೆಟ್ ಎಜುಕೇಟೆಡ್, ಹಿ ನೆವರ್ ಡಿಸ್ರೆಸ್ಪೆಕ್ಟೆಡ್ ಆಲ್ ಯೆಲ್ಲೋ ಬೋರ್ಡ್ಸ್. ಇಫ್ ಯು ಆರ್ ಸೋ ಇನ್ಸೆಕ್ಯೂರ್ ದೆನ್ Instagram isn't a place for you to be because he clearly mentioned point by point about what happened. ಕರೆಕ್ಟ್, ನಾನು ಮಾತ್ರ ಪಿನ್ನಡ್ ಕಮೆಂಟ್ ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ರೆಡ್ಡಿ ಫಾರ್ ಸಪೋರ್ಟಿಂಗ್ ಮೀ. ನೀವು ಇಷ್ಟು ಇಂಗ್ಲಿಷ್ ಅಲ್ಲಿ
ಹಾಕಿದ್ರಲ್ಲ ಅದು ಅವನಿಗೆ ಅರ್ಥ ಆಗ್ಲಿಕ್ಕಿಲ್ಲ. ತಿಲಕ್ ಭಟ್ಕಳ್ ಇವಂದೇ ಮೀಟರ್ ಆಫ್ ಆಯ್ತು. ಕಾರಲ್ಲಿ 2 ಜನ ಇದ್ರೆ ಇವನ್ ಬೈಕ್ ನಿಲ್ಸ್ತಾ ಇರ್ಲಿಲ್ಲ. ಧೈರ್ಯದಲ್ಲಿ ನಾನು ಮುಂದೆ ಹೋಗಿದ್ದೆ, ಪುನಃ ಮೀಟರ್ ಆಫ್ ಆಯ್ತು. ಇಂತ ಬೈಕಿದ್ ಮೀಟರ್ ಆಫ್ ಆಗುದಾ? ಸೆಕೆಂಡ್ ಪಾರ್ಟ್ ಹಾಕೋ ಗಂಡ್ಸೆ ಅಂತೆ. ಅಲ್ಲ ತಿಲಕ್ ಭಟ್ಕಳ್ ವಿಡಿಯೋ ಎಂಡ್ ಅಲ್ಲಿ ವೆಯ್ಟ್ ಫಾರ್ ಪಾರ್ಟ್ 2 ಅಂತ ಮೆನ್ಷನ್ ಮಾಡಿದೆ. ನಾನು ಇಂಗ್ಲಿಷ್ ಗೊತ್ತಿಲ್ದಿದ್ರೆ ಆ ಸ್ಕ್ರೀನ್ ಶಾಟ್ ತೆಗೆದು ಅದನ್ನ ಗೂಗಲ್ ಲೆನ್ಸ್ ಅಲ್ಲಿ ಚಾಟ್ ಜಿಪಿಟಿ ಅಲ್ಲಿ ಹಾಕಿ ಇದನ್ನ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳಿ ಅಲ್ಲಿ ಬರ್ತದೆ. ಆಗ ಸಹ ಗೊತ್ತಾಗ್ತದೆ ನಿಮ್ಗೆ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಟು ಪೋಸ್ಟ್ ದ ಸೆಕೆಂಡ್ ಪಾರ್ಟ್ ಇಫ್ ಯು ಹ್ಯಾವ್ ಗಟ್ಸ್ ಅಂತೆ. ಸೆಕೆಂಡ್ ಪಾರ್ಟ್ ಸಹ ಹಾಕಿದ್ದೇನೆ, ಎಲ್ಲ ಹಾಕಿದ್ದೇನೆ. ಈಗ ನಿನ್ನ ಹೆಸರು ಸಹ ನನ್ನ ವ್ಲಾಗ್ ಅಲ್ಲಿ ಹಾಕಿದ್ದೇನೆ. ಖುಷಿ ಅಲ್ಲ ಅಣ್ಣ? ನಿನ್ ಭಾಷೆ ಬ್ಯಾರಿ ನಾ ಬ್ಯಾರೆ ಅಲ್ಲ ಮರೆ, ನಿನ್ನ ಭಾಷೆ ಬ್ಯಾರಿ ಮಜಾ ಇದೆ. ಓಕೆ ಓಕೆ ಓಕೆ. ಯಾವ ಊರು ಭಾಷೆ ಇದು? ಉಡುಪಿ. ಹಾಯ್ ಹಾಯ್. ದೂರ ಕೂಡ್ಲಿಗ? ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ಲ, ಟ್ಯಾಕ್ಸಿ ಡ್ರೈವರ್ ಇದ್ದೆ, ನೋಡಿದ್ಯಾ? ಹಾಂ ಅದೇ ಮಾರೆ. ಸೊ ಬಾಯ್ಸ್ ಕೂಡ್ಲು ತೀರ್ಥ ಹೊರಟಿದ್ದಾರೆ. ಮನೋಜ್ ಇವೆಂತ ಮಾರೆ ನನಗೆ ಕಾಲ್ ಎಲ್ಲ ಮಾಡಿದ. ಪ್ರೊಫೈಲ್ ಓಪನ್ ಮಾಡು. ಯಾರೇವ ಚಪ್ರಿ ಗಡ್ಡನೆಲ್ಲ ಹೀಗೆ ಇಟ್ಕೊಂಡು ಅಂಥವರೆಲ್ಲ ನಮಗೆ ಕಾಲ್ ಮಾಡೋದ ಮಾರೆ. ಬೈಕ್ ಬಿಟ್ಟು ಓಡಿ ಇದೊಂದು ಕೆಲವು ಕಮೆಂಟ್ ಬಂದಂಗೆ, ಬೈಕ್ ಬಿಟ್ಟು ಓಡಿದ್ ಯಾಕೆ ಅಂತ. ಮತ್ತೆ ಬೈಕ್ ಇಟ್ಕೊಂಡು ಹೋಗುದ ಮಾರೆ. ನಾನು ಇಳ್ಕೊಂಡು ಓಡಿದ್ದು ಅವನ ಮುಖ ನೋಡ್ಲಿಕ್ಕಲ್ಲ, ನಾನು ಹೊಡಿಲಿಕ್ಕೆ. ಬೈಕಲ್ಲಿ ಕೂತ್ಕೊಂಡು ಹೊಡಿಲಿಕ್ಕೆ. ನಾನೇನು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಲ್ಲ, ಮೂವಿ ಸೀನ್ ಅಲ್ಲ ಅದು. ಬೈಕಲ್ಲಿ ಕೂತ್ಕೊಂಡೆಲ್ಲ ಫೈಟ್ ಮಾಡ್ಲಿಕ್ಕೆ. ನಾನು ಹೊಡಿಲಿಕ್ಕೆ ಹೋದ್ರೆ ಇಳ್ಕೊಂಡೇ ಹೋಗ್ಬೇಕಲ್ಲ, ಬೈಕಲ್ಲಿ ಕೂತ್ಕೊಂಡು ಹೇಗೆ ಹೊಡಿದ್ ಮಾರೆ. ಪುನೀತ್ ಗೌಡ್ರು ಅಣ್ಣ ಗೌಡ್ರು ತಡಿ ಓದ್ತೆ ನಿನ್ ಕಮೆಂಟ್. ನೀನ್ ಬ್ಯಾವರ್ಸಿನೇ, ಸೊ ದಟ್ಸ್ ವೈ ಹಿ ಸೆಡ್ ಯು ಬ್ಯಾವರ್ಸಿ. ನಿಂದು ಗ್ರಾಮರ್ ಒಳ್ಳೆ ಉಂಟು ಮಾರೆ. ಇದ್ರಲ್ಲೇ ಗೊತ್ತಾಗ್ತದೆ ನೀನ್ ಸ್ಕೂಲಿಗೆ ಹೋಗ್ಲಿಲ್ಲ ಅಂತ. ಪ್ರೊಫೈಲ್ ನೋಡು. ಇವ ಗೌಡ ಯಾರಂತಾನೆ ನಂಗೆ ಗೊತ್ತಿಲ್ಲ ಮಾರೆ. ಒಳ್ಳೆ ಆಕ್ಟಿಂಗ್. ಕೆಲವರಿಗೆ ಅದು ಸ್ಕ್ರಿಪ್ಟ್ ಅಂತ ಎಣಿಸಿದ್ದಾರೆ. ಅದಕ್ಕೆ ನಾನು ಹೇಳಿದೆ ಜಸ್ಟ್ ಲೈಕ್ ರಾಜ್ಕುಮಾರ್ ಅಂತ ಕೇಳಿದೆ. ಅದಕ್ಕೆ ಅವನು ಕರೆಕ್ಟ್ ಬ್ರೋ, ನೋ ಕಂಪ್ಯಾರಿಸನ್ ಟು ರಾಜ್ಕುಮಾರ್, ಬಟ್ ದ ಡ್ರೈವರ್ ಆಕ್ಟಿಂಗ್ ವಾಸ್ ಬೆಸ್ಟ್. ಹಿ ಶಿವರಾಜ್ ಕುಮಾರ್ ಅಂತ ಹೇಳಿದೆ. ಇದು ಗಮ್ಮತ್ ಹೇಳಿದ್ ಮಾರೆ. ಕಡೆಗೆ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಫ್ಯಾನ್ಸ್ ಎಲ್ಲ ಒಟ್ಟಾಗಬೇಡಿ. ಸದ್ಯ ಇವ್ರು ಹೋಗ್ಲಿ, ಈ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಒಟ್ಟಾಗಿದಾರಲ್ಲ ಅವರೆಲ್ಲ ಹೋಗ್ಲಿ, ಮತ್ತೆ ನೀವು ಬನ್ನಿ. ಏನ್ ಗುರು ನಿನ್ ತಾಳ್ಮೆ, ಸೆಲ್ಯೂಟ್ ಟು ಯುವರ್ ಪೇಷನ್ಸ್. ಯಾ ಬ್ರೋ, ಥ್ಯಾಂಕ್ ಯು ಸೋ ಮಚ್. ತಾಳ್ಮೆ ಇರ್ಲೇಬೇಕಿಂತ ಸಿಚುವೇಶನ್ ಅಲ್ಲಿ. ಸೀಮ್ಸ್ ದುಡ್ಡು ಅಂದ್ರೆ ಹಣವಾ? ಇಂತ ದೂದ್. ಪ್ರೊಫೈಲ್ ನೋಡುವ. ಯಪ್ಪ ಅವನಂತ ಪ್ಯಾಂಟ್ ಮಾರೆ, ಬೆಡ್ಶೀಟ್ ಅದೆಂತ ಅದು ಎಸ್ಥೆಟಿಕ್ ಪ್ಯಾಂಟ್. ಜೆನ್ಸಿಗೆಲ್ಲ ಇಷ್ಟಲ್ಲ ಅದೇ ಪ್ಯಾಂಟ್. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಉತ್ತಮ ಅಂತ, ಅವ್ನು ಹಾಕ್ತಾನೆ. ಅವ್ನಿಗೆ ಬಾರಿ ಇಷ್ಟ ಅಷ್ಟಾಗ್ಲ ಪ್ಯಾಂಟ್. ಕರೆಕ್ಟ್ ಆಗಿ ಹೇಳಿದಾನೆ ಟ್ಯಾಕ್ಸಿ ಡ್ರೈವರ್. ನೀನು ಕಂಟೆಂಟ್ ಕ್ರಿಯೇಟರ್, ನಿಂಗೆ ವಿಡಿಯೋ ಬೇಕು. ನಂದು ಪ್ರೊಫೈಲ್ ಒಂದ್ಸಲ ಚೆಕ್ ಮಾಡು ಮಾರೆ, ನಂಗೆ ಕಂಟೆಂಟ್ ಬೇಕಾದಷ್ಟುಂಟು. ಅಂಡ್ ಒನ್ ಮೋರ್ ಥಿಂಗ್, ಆ ಟ್ಯಾಕ್ಸಿ ಡ್ರೈವರ್ ಅಡ್ಡ ಬಂದಿದಾರಲ್ಲ ಅಂತ ಟ್ಯಾಕ್ಸಿ, ಬಸ್, ರಿಕ್ಷಾ, ಬೈಕ್ ಬರೋದು ನಂತರ ರಾಶಿ ವಿಡಿಯೋಸ್ ಉಂಟು. ರೆಗ್ಯುಲರ್ ಆಗಿ ನಾನು ಯೂಟ್ಯೂಬ್ ವಿಡಿಯೋ ನೋಡೋರಿಗೆಲ್ಲ ಗೊತ್ತಾಗ್ತದೆ ನಾ ಎಂತ ಬಗ್ಗೆ ಮಾತಾಡ್ತಿದ್ದೆ ಅಂತ. ಎಲ್ಲಾ ವ್ಲಾಗ್ ಅಲ್ಲಿ ಇರ್ತದೆ ಅಡ್ಡ ಬರೋದು. ಅದೆಲ್ಲ ಸಣ್ಣ ಪಾರ್ಟ್ ತೆಗೆದು ಇನ್ಸ್ಟಾಗ್ರಾಮ್ ಹಾಕಿದ್ರು ಸಹ ಕ್ರೇಜಿ ವ್ಯೂಸ್ ಬರ್ತದೆ. ಅದು ಸಹ ಮಾಡ್ಬೋದು. ಇನ್ನೊಬ್ಬ ಸರ್ಕ್ಯೂಟ್ ಸೇಜ್ ಇನ್ನೊಬ್ಬರೆಂತ ಕಮೆಂಟ್ ಮಾಡಿದ್ದಾರೆ, ಅದು ಓದಿ ನೀವು. ಶಾಲೆ ಹೋಗ್ದಿದ್ದ ಒಂದು ಇನ್ನೊಂದು ಕಮೆಂಟ್. ದಟ್ ಫೆಲ್ಲೋ ರೈಟ್ ಇಂಡಿಕೇಟರ್ ಆಲ್ರೆಡಿ ಬ್ಲಿಂಕಿಂಗ್ ಯುವರ್ ಐಸ್ ವೇರ್ ಈಸ್ ಪುಟ್ ಲೋ ಬಾಡಿಗೆ ಅಂತ ನೀನ್ ಹೇಳ್ತೀಯ. ನಿಂದು ನೋಡ್ಕೊಳ. ನಂದೆಂತ ನೋಡ್ಕೊಳ್ಳೋದ? 2000 ಕೊಟ್ಟು ಕ್ಯಾಮ್ರಾ ತಕೊಂಡು ಬಾಯಿಗೆ ಬಂದಾಗೆ ಮಾತಾಡ್ತೀಯ. ನಾನ್ ಯೂಸ್ ಮಾಡ್ತಿರೋದು DJI Osmo Action 5 Pro. ನಾನ್ ಕೊಟ್ಟಿದ್ದು 50,000, ಅದಕ್ಕೆ 2,000 ಅಲ್ಲ. ಪ್ರಜ್ಜು ಬಂಗೇರ ಅಂತೆ. ಬ್ರೋ ಒನ್ ಅಂತ ಬ್ರೋ ನಂಬರ್ 1 ಎಂತ ಹೇಳಿಕ್ ಬರ್ತಾ ಮಾರೆ. ಮುಖ ನೋಡಿ ಕುಡಿಯೋ ಗೊತ್ತಾದ್ರೆ ಬೆಟರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆಗಿ. ಗೌರ್ಮೆಂಟ್ ಗೆ ಸ್ವಲ್ಪ ಮೆಷಿನ್ ಗೆ ಇನ್ವೆಸ್ಟ್ ಮಾಡೋದು ಕಮ್ಮಿ ಆಗುತ್ತೆ. BPC ಅಂದದಕ್ಕೆ ಈಗೋ ಹರ್ಟ್ ಆಯ್ತು, ಅದಕ್ಕೆ ಇಷ್ಟೆಲ್ಲ ಡ್ರಾಮಾ. 3 ನಿಂಗೆ ನಾನು ಯಾರಂತ ಗೊತ್ತಿಲ್ಲ. ಇದೆಲ್ಲ ಡೈಲಾಗ್ ಸ್ವಲ್ಪ ಜಾಸ್ತಿ ಆಯ್ತು ಬ್ರೋ. ಇದೆಲ್ಲ ಕುಡ್ಲ ಅಂಡ್ ಉಡುಪಿಯಲ್ಲಿ ಗೆನ್ಪುಜರ್ ಬ್ರೋ. ಅಯ್ಯೋ ಪಜ್ಜು ಬ್ರೋ, ಇದರಲ್ಲಿ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದಿದ್ರೆ, ಆ ವಿಡಿಯೋ ಅರ್ಥ ಮಾಡ್ಕೊಂಡಿದ್ರೆ ನೀವು ಈ ಕಮೆಂಟೇ ಮಾಡ್ತಿರ್ಲಿಲ್ಲ. ನಾನು ಅದೆಂತ ಹೇಳಿದೆ ಅವ್ರಿಗೆ, ನಾನ್ ಯಾರಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾನ್ ದೊಡ್ಡ ಹೀರೋ ಅಲ್ಲ ಅಷ್ಟಂತ ಹೇಳಿದಾನೆ. ಇವರೇ ನಂಗೆ ಇದಕ್ಕಿಂತ ಮುಂಚೆ ಅಡ್ಡ ಬಂದಿದ್ದಾರಂತ. ನಾನಿದು ವಿಡಿಯೋ ಮಾಡಿದ ರೀಸನ್ ಅವ್ರು ನಂಗೆ ಸೆಕೆಂಡ್ ಟೈಮ್ ಬರ್ತಿರೋದು ಆ ತರ. ಅದಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದು. ಅದಕ್ಕೆ ಅವ್ರಿಗೆ ನಾನು ಯಾರಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಸಹ ಒಂದ್ಸಲ ನಾನು ಬೈದಿದ್ದೆ, 1-2 ತಿಂಗಳ ಹಿಂದೆ. ನಾನು ದೊಡ್ಡ ಸೆಲೆಬ್ರಿಟಿ, ನಾನು ಯಾರಂತ ಗೊತ್ತಾಗ್ಲಿಲ್ಲ. ಹಾಗೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮಾರೆ. ಸುಮ್ಮನೆ ಕಾಲ್ ಕೇರ್ಕೊಂಡು ಕಂಟೆಂಟ್ಗೆ ಜಗಳ ಆದ್ರೆ ಇದೆ. ನೀವೆಲ್ಲ ಜಸ್ಟ್ ಒಂದು ರೀಲ್ ನೋಡಿದ್ರಿ, ನಂಗೆ ಕಂಟೆಂಟ್ಗೆ ಅಂತ ಕಮ್ಯೂನಿಟಿ ಅಂತ ಎಣಿಸಿದ್ದೀರಾ ಮಾರೆ ನೀವು. ನಾವು ಹೋದಲ್ಲೆಲ್ಲ ಕಂಟೆಂಟ್ ಆಗ್ತದ, ನಾ ಕಂಟೆಂಟ್ ಹುಡ್ಕೊಂಡು ಹೋಗುದಿಲ್ಲ. ನಂದು ಹಳೆ ಫಾಲೋವರ್ಸ್ ಗೊತ್ತು, ಹಳೆ ಸಬ್ಸ್ಕ್ರೈಬರ್ಸ್ ಗೊತ್ತು. ನೀವು ಮುಚ್ಕೊಂಡಿರಿ. ಆ ವಿಡಿಯೋದೆಲ್ಲ ಉಂಟಲ್ಲ ಮಾರೆ, ನಾನೆಂತ ಕಂಟೆಂಟ್ಗೋಸ್ಕರ ಹೋಗ್ಲಿಲ್ಲ. ನಾನು ಈಗ ನೋಡಿ ಹೋದೆ. ಅವ್ರೆಂತೋ ಹೇಳಿದ್ರೆ ಐ ಹರ್ಡ್ ಸಮಥಿಂಗ್. ನೀವು ಸ್ಕೂಲಿಗೆ ಹೋಗಿ ನಿಮ್ಗೆ ಸ್ವಲ್ಪ ಇಂಗ್ಲಿಷ್ ಗೊತ್ತಿದ್ದಿದ್ರೆ ನಾನು ಎಂತ ಬರ್ದಿದ್ದೇನೆ ಅದು ಅರ್ಥ ಆಗ್ತಿತ್ತು ನಿಮ್ಗೆ. ಟ್ಯಾಕ್ಸಿ ಅವನು ಸರಿನೇ ಇದ್ದಾನೆ. ರೈಟ್ ಸೈಡ್ ಇಂಡಿಕೇಟರ್ ಹಾಕೊಂಡ್ ಬಂದ್ರೆ ನಿಂಗೆ ಏನ್ ಕಣ್ ಕಾಣಲ್ವಾ? ಡ್ರೈವರ್ಗೆ ರೆಸ್ಪೆಕ್ಟ್ ಕೊಡೋದು ಕಲಿ, ಗೊತ್ತಾಯ್ತಾ? ಯಾರೇವ ಅಂಕೋಲಿ? ನಾನು ಪ್ರೊಫೈಲ್ ನೋಡಿದೆ, ಸ್ವಲ್ಪ ಗಾಡಿದೆಲ್ಲ ಫೋಟೋ ಇತ್ತು. ನಾನು ಅದಕ್ಕೆ ರಿಪ್ಲೈ ಕೊಟ್ಟೆ, ನೀನು ಡ್ರೈವರ್, ಅದಕ್ಕೆ ಅವನಿಗೆ ಸಪೋರ್ಟ್ ಮಾಡ್ತಿದ್ಯಾ? ಚೂರ್ ಕಾಮನ್ ಸೆನ್ಸ್ ಯೂಸ್ ಮಾಡು. ನಿಂಗೆ ಇಂಗ್ಲಿಷ್ ಗೊತ್ತಿದ್ರೆ ವಿಡಿಯೋದಲ್ಲಿ ಬರುವ ಟೈಟಲ್ಸ್ ಓದು. ಕರೆಕ್ಟ್ ಹೇಳಿಲ್ವಾ? ವಿಡಿಯೋಸ್ ಅಲ್ಲಿ ನಾನು ಕರೆಕ್ಟ್ ಟೈಟಲ್ ಹಾಕಿದೆ. ನಾವು ಅದಕ್ಕೆ ಹೇಳುದು ಎಂತ ಇಂಪಾರ್ಟೆಂಟ್. ಇನ್ನೊಬ್ಬ ಬಂದ. ಆಮೇಲೆ ಏನಾಯ್ತು? ಐಶ್ವರ್ಯ ಬಂದು ಜೋಕ್ ಫಾಲ್ಸ್ ನಿನ್ನೆಷ್ಟು ಹೋಗಿ ಬಂದದ್ ಮರೆ. ಏನ್ ಮಾಡ್ತೀಯ ನೀನು? ತಾಕತ್ತಿದ್ರೆ ನಂಬರ್ ಕೊಡು. ನೀ ಅಂತ ಗೇ ಮರೆ, ನಾ ನಂಬರ್ ಎಲ್ಲ ಕೇಳ್ತಿದ್ದಿ. ನಿನ್ನ ಬ್ಲಾಕ್ ಮಾಡ್ಬೇಕಂತ ಮರೆ ಈಗ. ಹಿ ವಾಸ್ ಗೋಯಿಂಗ್ ಇನ್ ರೈಟ್ ವೇ. ಸಿಮೋಲಿ ದಿಸ್ ಬೈಕ್ ಗೈ ಮೇಕಿಂಗ್ ಸೀನ್. ಸಿಮೋಲಿ ನಿಜಾಮ್ 360. ಅದಕ್ಕೆ ನಂದು ಕಮೆಂಟ್ ನೋಡಿ ನಂಗೆ ಸಾಕಾಯ್ತು ಮರೆ. ಕಮೆಂಟ್ ಓದಿ ಏನ್ ಎಲ್ಲೋ ಬೋರ್ಡ್ ಅಂದ್ರೆ ಸುಮ್ನೆನಾ? ಎಲ್ಲೋ ಬೋರ್ಡ್ ಅಂದ್ರೆ ಟ್ಯಾಕ್ಸಿ ಅಷ್ಟೇ, ಬೇರೆ ಎಂತ ಉಂಟು?
ಬ್ರೋ ಎಲ್ಲೋ ಬೋರ್ಡ್ ನೆನ್ಪಿರ್ಲಿ. ಎಲ್ಲೋ ಬೋರ್ಡ್ ನಾವೆಂತ ನೆನ್ಪಿಟ್ಕೊಡುದಾ? ನಂಗೆ ಸಾಕಾಯ್ತು ಮಾರೆ. ಇನ್ನು ಉಳಿದದ್ದು ಮನೆಗೆ ಹೋಗಿ ಓದ್ತೇನೆ. ಈಗ ನಾನು ಕಮೆಂಟ್ ಅಲ್ಲಿ ಸಹ ಹೇಳಿದೆ ಎಲ್ಲೋ ನಂಬರ್ ಪ್ಲೇಟ್ ಟ್ಯಾಕ್ಸಿ ಡ್ರೈವರ್ ಹಾಗೆ ಅಂತಲ್ಲ. ನಾನು ಪರ್ಸನಲ್ ಆಗಿ ಯಾವುದೇ ಟ್ಯಾಕ್ಸಿ ಡ್ರೈವರಿಗೆ ನಾನು ಟಾರ್ಗೆಟ್ ಮಾಡ್ತಿಲ್ಲ. ಪರ್ಸನಲ್ ಆಗಿ ಯಾರು ನಂಗೆ ಅಡ್ಡ ಬಂದ್ರಲ್ಲ ಅವರಿಗೂ ನಾನು ಟಾರ್ಗೆಟ್ ಮಾಡ್ತಿಲ್ಲ. ಅವರಿಗೆ ಅವ್ರದ್ದು ತಪ್ಪು ರಿಯಲೈಸ್ ಆಯ್ತು. ಈ ವಿಡಿಯೋ ಜಸ್ಟ್ ನಾನು ಮಾಡಿದ್ದು ಯಾರು ಕಮೆಂಟ್ ಮಾಡಿದಾರಲ್ಲ ಅವ್ರನ್ನ ರೋಸ್ಟ್ ಮಾಡ್ಲಿಕ್ಕೆ ಅಷ್ಟೇ. ಈಗ ನಂಬರ್ ತಗೊಂಡು ಅವ್ರದ್ದು ಗುರ್ತದವ್ರು ನಂಗೆ ಫೋನ್ ಮಾಡಿ ವಿಡಿಯೋ ಡಿಲೀಟ್ ಮಾಡ್ಲಿಕ್ಕೆ ಹೇಳಿದ್ರು. ಸೊ ಅವರಿಗೂ ಒಂದು ಹಾಗೇನೆ ಕಾನ್ಫರೆನ್ಸ್ ಕಾಲ್ ಹಾಕಿ ಆ ಡ್ರೈವರ್ ಇಂದ ಒಂದು ಸಾರಿ ಕೇಳಿಸ್ಬೋದಿತ್ತು. ಅವ್ರು ಸಹ ಸಾರಿ ಕೇಳಲಿಲ್ಲ. ಅದೋಕೆ ಪರವಾಗಿಲ್ಲ. ಎಲ್ಲರೂ ಸಹ ತಪ್ಪು ಮಾಡ್ತಾರೆ. ಎಲ್ಲರಿಗೂ ಒಂದು ಎಕ್ಸ್ಕ್ಯೂಸ್ ಕೊಡ್ಬೇಕು. ಈ ವಿಷಯ ಇಲ್ಲಿಗೆ ಎಂಡ್ ಮಾಡಿ ಈಗ ಪುನಃ ಈ ವಿಡಿಯೋ ನೋಡಿ ಎಲ್ಲಾದ್ರೂ ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಬರಬೇಕು. ಮತ್ತೆ ನಾನು ಸುಮ್ಮನೆ ಇರೋದಿಲ್ಲ. ನಾನು ಕ್ಯಾಮ್ರಾ ಆನ್ ಇಟ್ಟೋದು ನನ್ನ ಸೇಫ್ಟಿ ಪರ್ಪಸ್ಗೆ. ಎಸ್ ಮನೆಗೆ ಬಂದೆ ಈಗ. ಬ್ರೋ ಅವನ ಹತ್ರ ಒದೆ ಬಿತ್ತ ಅಂತ ನಿಮ್ಗೆ ಅದಕ್ಕೆ ಪಾರ್ಟ್ 2 ಇಲ್ಲ. ಅದು ಅವ್ನ ಕಮೆಂಟ್ ಯಾವತ್ತು ಹಾಕಿದ್ದು ಗೊತ್ತಾ? ನಾನು ಅಪ್ಲೋಡ್ ಮಾಡಿದಲ್ಲ, ಅಪ್ಲೋಡ್ ಮಾಡಿದ್ದು ನೈಟ್ ಕಮೆಂಟ್ ಹಾಕಿದವ. ಎಷ್ಟು ಜನರಿಗೆ ಹೇಳುದು ಮಾರೆ, ಆ ವಿಡಿಯೋದಲ್ಲೇ ಉಂಟು ವೇಟ್ ಫಾರ್ ಪಾರ್ಟ್ 2 ಅಂತ. ಒಂದು ಕಾಯೋಷ್ಟು ಪೇಷನ್ಸ್ ಇಲ್ಲ. ಬೇಗ ಹಾಕಿ ಬ್ರೋ. ತಂದಾನಿ ತಾನಿ ಅಂತ ಮೋಸ್ಟ್ಲಿ KGF ಫ್ಯಾನ್ ಇರಬೇಕು. ನಿರಿಯನ್ನ ಟ್ಯಾಕ್ಸಿ ಅವ್ರದ್ದು ಬಾಡಿಗೆ ಬಗ್ಗೆ ಬಾರಿ ಕೇರ್ ಮಾಡಿದ್ರೆ. ಕೇರ್ ಮಾಡ್ಲೇಬೇಕಲ್ಲ ಮಾರೆ. ಸುಮ್ಮನೆ ಅವ್ರಿಗೆ ಒಂದು ಫ್ಯಾಮಿಲಿ ಇರ್ತದೆ. ನಾನು ಅದಕ್ಕೆ ಹೇಳಿ ನೀವು ಹೋಗಿ ಮಾರೆ ನಾಳೆ ಬಾಡಿಗೆ ಉಂಟಂತ. ಅದರಲ್ಲಿ ಟ್ಯಾಕ್ಸಿ ಡ್ರೈವರ್ಸ್ ಅಫೆಂಡ್ ಆದ್ರೆ ಅದೊಂದು ಡೈಲಾಗ್ ಅಲ್ಲಿ ವೇಟಿಂಗ್ ಫಾರ್ ಪಾರ್ಟ್ 2 ಮೋರ್ ದೆನ್ ಕಾಂತಾರ. ನೀನು ಬ್ಯಾಂಗ್ಳೂರ್ಗೆ ಬಂದು ಇಷ್ಟು ಮಾತಾಡು. ಜಕಾರಿಯಾ ನಾನು ಬ್ಯಾಂಗ್ಳೂರಿಗೆ ಯಾಕೆ ಬರ್ಬೇಕಾ? ಇದಾಗಿದ್ದು ಇಲ್ಲಿ ನಮ್ದು ಉಡುಪಿ ಸೈಡ್ ಆಗಿದ್ದು. ಬ್ಯಾಂಗ್ಳೂರಿಗೆ ಯಾಕೆ ಬರ್ಬೇಕು ನಾನು? ಬ್ಯಾಂಗ್ಳೂರಿಗೆ ಬರುದಿಲ್ಲ ಮಾರೆ. ಇಲ್ಲಿ ಆಗಿದ್ದ ಮ್ಯಾಟರ್ ಇಲ್ಲೇ ಮಾತಾಡೋದು. ಬ್ಯಾಂಗ್ಳೂರಲ್ಲಿ ಮ್ಯಾಟರ್ ಆದ್ರೆ ಬ್ಯಾಂಗ್ಳೂರಲ್ಲಿ ಮಾತಾಡುವ. ಬ್ರೋ ಈತ ಪಾಪಡ್ ನೆರಿಯರ್ ಐ ಡಿಡಂಟ್ ಈವನ್ ಯೂಸ್ ಒನ್ ಸಿಂಗಲ್ ಬ್ಯಾಡ್ ವರ್ಡ್ಸ್ ರೆಸ್ಪೆಕ್ಟ್ ಟು ಯು ನಿರಿ. ನಾನು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಒಂದೇ ಒಂದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಲಿಲ್ಲ ನಾನು ಅವರಿಗೆ. ಬರೀ ನಾ ಮಾತಾಡಿದಷ್ಟೇ. S.U.D.D.E.E. ನಾವೆಲ್ಲ ಫೇಕ್ ಎಲ್ಲ ಮಾಡೋದಿಲ್ಲ ಆಯ್ತಾ? ಯಾಬ DP ಕ್ರೇಜಿ ಉಂಟು ಇದೆಂತರ. ನಾನು ನಿಮ್ಮ ಥರ ಫೇಕ್ AI ಹಿಡ್ಕೊಂಡೆಲ್ಲ ವೀಲಿ ಎಲ್ಲ ಮಾಡೋದಿಲ್ಲ. ಒಂದೇ ವೀಲಿ ಮಾಡ್ಲಿಕ್ಕೆ ಕಲಿಬೇಕು. ಒಳ್ಳೆ ಗ್ರೌಂಡಲ್ಲಿ ಸೇಫ್ ಪ್ಲೇಸಲ್ಲಿ ಮಾಡಬೇಕು. ನೀನು ಬಿಕ್ಲಿ ಇರೋ ಅಲ್ಲ ಗುರು. ನಿನ್ ಬೈಕ ಮಾರೆ. BIKE ಬೈಕ್ ಬಿಕ್ಕಲ್ಲ. ನಿಂಗೆ ಕಾಣುತ್ತಾ ರೆಸ್ಪೆಕ್ಟ್ ಕೊಡು ಸ್ವಲ್ಪ. ಇವ್ರು ಯಾರಿಗೆ ಹೇಳ್ತಿದಾರ? ನಂಗೆ ಹೇಳ್ತಿದಾರ ಅಥವಾ ಟ್ಯಾಕ್ಸಿ ಅವರಿಗೆ ಅಂತ ಹೇಳ್ತಿದಾರ? ಫೈರ್ ಒಂದು ಗೊತ್ತಾಗ್ತುಂಟು. DP ನೋಡಿದ್ರು ನಾನು ಟೆನ್ಷನ್ ಆಯ್ತು ಮಾರೆ. ಅವನ ಹತ್ರ ಹೋಗಿ ಮಾತಾಡ. ಎಂತ ಮಾತಾಡೋದು ಮಾರೆ? ಮಾತಾಡ್ಲಿಕ್ಕೆ ಎಂತ ಇಲ್ಲ. ಜಗಳ ಆಗ್ತಿದ್ದದ ಅಲ್ಲಿ. ಮಾಡಿದ ತಪ್ಪು ಒಪ್ಪಿಕೊಳ್ಳುವ ಮನಸ್ಥಿತಿ ಇಲ್ಲ. ಅದು ಹೌದು. ಅವರೊಂದು ಸಾರಿ ಆದ್ರೂ ಕೇಳ್ಬೋದಿತ್ತು. ಅಷ್ಟೆಲ್ಲ ಆಗಿದೆ. ನಾನು ಅಷ್ಟು ಫಾಲೋ ಮಾಡ್ಕೊಂಡು ಹೋಗಿದ್ದೆ. ಎಲ್ಲ ಆಗಿದೆ. ಸಾರಿ ಕೇಳ್ಬೋದಿತ್ತಲ್ಲ. ಸಾರಿ ಕೇಳಿದ್ರೆ ಅಲ್ಲೇ ಮ್ಯಾಟರ್ ಕ್ಲೋಸ್ ಆಗ್ತಿತ್ತು. ನಾನು ಅದು ವಿಡಿಯೋಸ ಮಾಡ್ತಿರ್ಲಿಲ್ಲ, ಎಂತ ಮಾಡ್ತಿರ್ಲಿಲ್ಲ. ಜಸ್ಟ್ ಒಂದು ಸಾರಿ ಕೇಳಿದಿದ್ರೆ ಎಂತ ಫೈಟ್ ಮರಯ. ನೀವೆಲ್ಲ ನಮ್ಮ ಉತ್ತರ ಕರ್ನಾಟಕ ಬರಬೇಕು. ಫೈಟ್ ಅಂದ್ರೆ ನಾವು ತೋರಿಸ್ತೀವಿ ಅಂತೆ. ಅದಕ್ಕೆ ಅದು ಉತ್ತರ ಕರ್ನಾಟಕ, ಅದಕ್ಕೆ ಅದು ದಕ್ಷಿಣ ಕರ್ನಾಟಕ. ನಾವು ನಿಮ್ ತರ ಎಲ್ಲ ಜಗಳ ಮಾಡೋದಿಲ್ಲ ಮಾರೆ. ನಾವೆಲ್ಲ ತುಂಬಾ ಪೊಲೈಟ್. ನಾವು ರೋಡಲ್ಲೆಲ್ಲ ಮರೀದಿ ತಗೊಳ್ಳೋದಿಲ್ಲ. ನಾ ಹೇಟ್ ಮಾಡ್ತಿಲ್ಲ. ನಾನು ಜಸ್ಟ್ ಕೆಲವು ಜನರಿಗೆ ಹೇಳೋದು. ನಾನು ಉತ್ತರ ಕನ್ನಡ ಹೋಗಿದ್ದೇನೆ. ಅಲ್ಲಿ ರೋಡಲ್ಲೆಲ್ಲ ಎಂತ ಮರೀದಿ ತಗೊಳ್ತಾರೆ ಮಾರೆ. ಅಲ್ಲೆಲ್ಲ ಹೊಡ್ಕೊಳ್ಳೋದು, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದಂದ್ರೆ ನಾನು ಹೋಗಿದ್ದೇನೆ ಉತ್ತರ ಕರ್ನಾಟಕ. ಅದೇ ನಮ್ದು ಉಡುಪಿ ಮಂಗಳೂರಲ್ಲಿ ಆ ಥರ ಇಲ್ಲ. ಸ್ವಲ್ಪ ಎಲ್ಲರೂ ಅಂತ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಎಲ್ಲರೂ. ಆ ಎಲ್ಲರಲ್ಲಿ ಕೆಲವರೆಲ್ಲ ಲಾಡ್ಪಟ್ಟು ಇದ್ದಾರೆ. ನೀವು ಹೇಳಿದ್ರಲ್ಲ ಇಲ್ಲಿ ಬಂದು ನೀವು ತೋರಿಸ್ತೀವಿ ಅಂತ. ನೀವು ನಮಗೆ ತೋರಿಸೋದು ಬೇಡ, ನಮಗೆ ಗೊತ್ತುಂಟು ಆಲ್ರೆಡಿ. ಈ ಸರಿ ಉಲ್ಲನ ಅಂತೆ ಬಿರುವಾಸ್. ಇವ್ರದೆಲ್ಲ ಪ್ರೊಫೈಲ್ ನೋಡಿದ್ರೆ ಸಾಕು ಮಾರೆ. ಆ ಪಾರ್ಟ್ 1 ಅಲ್ಲಿ ಯಾರು ನನಗೆ ಹೇಟ್ ಕಮೆಂಟ್ ಕೊಟ್ಟಿದ್ದಾರಲ್ಲ ಅವ್ರದ್ದು ಒಂದ್ಸಲ ಅಕೌಂಟ್ ಓಪನ್ ಮಾಡಿ. ಆ ಅಕೌಂಟ್ ಓಪನ್ ಮಾಡಿದಾಗಲೇ ನಿಮಗೆ ಗೊತ್ತಾಗ್ತದೆ ಅವ್ರು ಎಂಥವ್ರು ಅಂತ. ಆಯ್ತಾ? ಅದರಲ್ಲಿ ಮತ್ತೆ ಒಳ್ಳೊಳ್ಳೆ ಕಮೆಂಟ್ಸ್ ಉಂಟಲ್ಲ. ಅವ್ರದ್ದು ಅಕೌಂಟ್ ಓಪನ್ ಮಾಡಿ. ಫುಲ್ ಡೀಸೆಂಟ್ ಇರ್ತದೆ. ನಿಮ್ಗೆ ಅದರಲ್ಲೇ ಪ್ರೊಫೈಲ್ ನೋಡಿಯೇ ಗೊತ್ತಾಗ್ತದೆ ಅವ್ರು ಎಂಥವ್ರು ಅಂತ. ಅವ್ರಿಗೆ ಒಂದು ಎಜುಕೇಶನ್ ಇರೋದಿಲ್ಲ, ಒಂದು ನಾಲೆಜ್ ಇರೋದಿಲ್ಲ, ಟ್ರಾಫಿಕ್ ಸೆನ್ಸ್ ಇರೋದಿಲ್ಲ. ಅಂತವರೇ ಕಮೆಂಟ್ ಮಾಡಿದ್ದು. ಇವರಿಗೆ ಎಂತ ಹೇಳೋದು? ನನ್ನ ಕೆಲವು ಫ್ರೆಂಡ್ಸ್ ಹೇಳಿದ್ರು ನೀನು ಅದಕ್ಕೆಲ್ಲ ರಿಪ್ಲೈ ಕೊಡಬೇಡ ಮಾರ ಅಂತ. ಮತ್ತು ನಂಗೂ ಸ್ವಲ್ಪ ಟೈಮ್ ಪಾಸ್ ಆಗ್ತಿತ್ತು. ನೋಡಿ ಕಮೆಂಟ್ ಸ್ವಲ್ಪ ಇಲ್ಲ. ಒಂದು ಬ್ಯಾವರ್ಸಿಯ ಕತೆ ಅಂತೆ. ಫನ್ನಿ ಕಮೆಂಟ್ಸ್ ಹಾಕ್ಬೇಕಾ ಇದಕ್ಕೆಲ್ಲ? ಒಂದೆಂತ ಗೊತ್ತಾ? ನಾನು ಯಾವತ್ತಿದು ಪಾರ್ಟ್ 1 ಪೋಸ್ಟ್ ಮಾಡಿದಲ್ಲ, ಪಾರ್ಟ್ 1 ಪೋಸ್ಟ್ ಮಾಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಪಾರ್ಟ್ 2 ಪೋಸ್ಟ್ ಮಾಡ್ಬೇಕಂತಿದ್ದೆ. ಸೊ ನನ್ನ ಕಸಿನ್ ಅಣ್ಣಂದು ಮನೆದು ಫಂಕ್ಷನ್ ಇತ್ತು. ಸೊ ನನಗೆ ಪೋಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದು ಎಷ್ಟು ಕಾಲ್ಸ್ ಅಂದ್ರೆ 25-30 ಕಾಲ್ಸ್ ಬಂದಿದೆ ನನಗೆ. ಪಾರ್ಟ್ 2 ಪೋಸ್ಟ್ ಯಾವಾಗ, ಅದು ಯಾವಾಗ, ಇದು ಯಾವಾಗ ಅಂತ ಹೇಳಿ. ನಂಗೆ ಇಲ್ಲಿವರೆಗೆ ನಾನು ಎಷ್ಟು ಒಳ್ಳೊಳ್ಳೆ ರೀಲ್ಸ್ ಮಾಡಿದ್ದೇನೆ, ಒಳ್ಳೊಳ್ಳೆ ಯೂಟ್ಯೂಬ್ ವ್ಲಾಗ್ಸ್ ಆಗಿದ್ದೇನೆ, ಟ್ರಾವೆಲ್ ವ್ಲಾಗ್ಸ್, ಸ್ಟಂಟ್ ವ್ಲಾಗ್ಸ್, ಆಟೋ ಎಕ್ಸ್ಪೋ, ಒಂದೆರಡು ನಾನು ಪೋಸ್ಟ್ ಮಾಡಲಿಲ್ಲ. ಮೊನ್ನೆ ಮಡ್ಲೈನ್ ರೇಸಿಂಗ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಡರ್ಟ್ ರೇಸಿಂಗ್ ಮಾಡಿದ್ದೆ. ಆ ಡರ್ಟ್ ರೇಸಿಂಗ್ ಅಲ್ಲಿ ನಂಗೆ ಗೋಲ್ಡ್ ಮೆಡಲ್. ಒಬ್ರು ನಂಗೆ ಕಾಲ್ ಮಾಡಲಿಲ್ಲ. ನಾನು ಹತ್ರ ಹೇಳುದಲ್ಲ. ಸೊ ನಾನು ರೀಸೆಂಟ್ ಅಲ್ಲಿ ಒಂದು ಒಳ್ಳೇದು ಮಾಡಿದೆ ಅಂದ್ರೆ ಅದೇ ಆಯ್ತಾ, ನಂಗೆ ಗೋಲ್ಡ್ ಮೆಡಲ್ ಸಿಕ್ತು. ಒಬ್ರು ಫೋನ್ ಮಾಡಿ, ನಮ್ದು ಫ್ಯಾಮಿಲಿ ಅವರಾಗ್ಲಿ ಫ್ರೆಂಡ್ಸ್ ಆಗಲಿ ಯಾರು ಇಲ್ಲ, ಫೋನ್ ಮಾಡ್ಕೊಂಡು ಒಳ್ಳೆ ಆಗಿದೆ, ನಾನು ನೋಡಿದೆ ವಿಡಿಯೋಸ್ ಎಲ್ಲ, ಕಂಗ್ರ್ಯಾಚುಲೇಷನ್, ಅದೆಲ್ಲ ಎಂತದಿಲ್ಲ. ಸೊ ಜನರಿಗೆ ಯಾವ ತರ ಅಂದ್ರೆ ಎಲ್ಲಿ ನೆಗೆಟಿವಿಟಿ ಉಂಟು, ಎಲ್ಲಿ ಜಗಳ ಉಂಟು, ಎಲ್ಲಿ ಫೈಟ್ ಉಂಟು, ಅದಕ್ಕೆ ವ್ಯೂಸ್ ಜಾಸ್ತಿ. ಆ ವಿಡಿಯೋಗೆ ವ್ಯೂಸ್ ಹೆವಿ ಆಗಿದೆ. ಇನ್ನೊಂದು ಇಲ್ಲಿವರೆಗೆ ನಾನು ತುಂಬಾ ಫೋಟೋಸ್ ರೀಲ್ಸ್ ಎಲ್ಲ ನಾನು ಪೋಸ್ಟ್ ಮಾಡಿದ್ದೇನೆ. ಕಮ್ಮಿ ಲೈಕ್ಸ್ ಇರೋದು ಪೋಸ್ಟ್ ಯಾವ್ದು ಗೊತ್ತಾ? ಗೋಲ್ಡ್ ಮೆಡಲ್ ಸಿಕ್ತಲ್ಲ ಅದಕ್ಕೆ ಕಮ್ಮಿ ಲೈಕ್ಸ್. ಈಗ ನಂಗೇನು ಬೇಜಾರಿಲ್ಲ, ನಾನು ಪೋಸ್ಟ್ ಮಾಡಿದ್ದೇನೆ. ನಂಗೆ 1000 ಫಾಲೋವರ್ಸ್ ಇರುವಾಗ ಸಹ ನಾನು ಸೇಮ್ ಎನರ್ಜಿಯೇ ಪೋಸ್ಟ್ ಮಾಡ್ತಿದ್ದು. ಈಗ 20,000 ಫಾಲೋವರ್ಸ್ ಇರುವಾಗ ಸಹ ನಾನು ಸೇಮ್ ಎನರ್ಜಿ ಪೋಸ್ಟ್ ಮಾಡೋದು. 3 days ಒನ್ಸ್ಗೆ ಪೋಸ್ಟ್ ಮಾಡೋದು ನಾನು ಎಂತಿದ್ರು. ಅದನ್ನ ನಾನು ಕಂಟಿನ್ಯೂ ಮಾಡ್ತಿದ್ದೆ. ಫಾಲೋವರ್ಸ್ ವ್ಯೂಸ್ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನಂಗೆ ಇಷ್ಟ ಬಂದು ಮಾಡಿದೆ. ಅದು ನಾನು ಮೊನ್ನೆ ಜಸ್ಟ್ ಕಂಪೇರ್ ಮಾಡಿದೆ. ಅಂದ್ರೆ ಇದು ಫೋಟೋ ಪೋಸ್ಟ್ ಮಾಡೋಕೆ ನಾನು ಎಂತ ಎಣಿಸುತ್ತೆ, ಇದಕ್ಕೆ ಒಳ್ಳೆ ಲೈಕ್ಸ್ ಬರ್ಬೋದು, ಯಾಕಂದ್ರೆ ತುಂಬಾ ಒಳ್ಳೆ ಫಾಲೋವರ್ಸ್ ಎಲ್ಲ ಇದಾರಲ್ಲ, ಒಂದು ಬರ್ಬೋದು ಅಂತ. ಆದ್ರೆ ಅದಕ್ಕೆ ಲೈಕ್ಸೇ ಬರಲಿಲ್ಲ, ಅದಕ್ಕೆ ಕಮೆಂಟೇ ಬರಲಿಲ್ಲ. ಈಗ ನಾನು ನಿಮ್ಗೆ ತೋರಿಸ್ತೇನೆ ಇಲ್ಲಿ ಫೈಟಿಂಗ್ ವಿಡಿಯೋಸ್ಗೆಲ್ಲ 1500 ಎಲ್ಲ ಕಮೆಂಟ್ಸ್ ಅಲ್ಲ. ಇದು ಫೋಟೋ ಆಯ್ತಾ, ಇದು ಫೋಟೋಗೆ ನಂಗೆ ಬಂದದ್ದು 20 ಕಮೆಂಟ್ಸ್. ಆದ್ರೆ ನನ್ನವ್ರು ಯಾರಿಲ್ವಾ ಮಾರೆ, ಅಂದ್ರೆ ಅಪ್ರಿಷಿಯೇಟ್ ಮಾಡೋದು
ಮಾಡೋದು 20 ಜನವಾ 20 ಜನ ಗೊತ್ತಾಯ್ತಲ್ಲ, ಅಲ್ಲೇ ಗೊತ್ತಾಗ್ತದೆ ನಿಮ್ಗೆ. ನೋಡಿ ಮೇಲಿದು ಧನುಷ್, ಅವನಿಗೆ ಗೊತ್ತುಂಟು ಒಂದು ಅಚೀವ್ ಮಾಡೋದಂದ್ರೆ ಎಂತ ಅಂತ. ಸೊ ಅವನು ಜಿಮ್ ಅಲ್ಲಿ ತುಳುನಾಡಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತಿದ್ದಾನೆ ಅವನು. ಸೊ ಅವನಿಗೆ ತುಂಬಾ ಒಳ್ಳೇದು ಮಾಡ್ತಾನೆ. ಸೊ ನಂದು ವಿನ್ ಅವನಿಗೂ ಸಹ ವಿನ್ ಆದಾಗ ಇವನ್ ಅವನು ವಿನ್ ಆದ್ರೆ ನಂಗೆ ಸಹ ಖುಷಿ. ಸೊ ನಮ್ದು ಫ್ರೆಂಡ್ಶಿಪ್ ಎಲ್ಲ ಹತ್ರ ಒಳ್ಳೇದ್ರಲ್ಲಿ ಉಂಟು. ಮತ್ತೆ ಕಸಿನ್ಸ್ ಅಲ್ಲಿ ನಮ್ದು ಇಬ್ರು ಕಸಿನ್ಸ್ ಕಮೆಂಟ್ ಮಾಡಿದ್ರು ಅಷ್ಟೇ. ಸೊ ಮತ್ತೆ ಇರಲ್ಲ ಅಂದ್ರೆ ನಂಗೆ ಬೇಡ ನೀವು ಕಮೆಂಟ್ಸ್ ಮಾಡಿದಾಗ ಪುನಃ ನಾ ರೇಸ್ ಅಲ್ಲಿ ಏನು ಇಂಪ್ರೂವ್ಮೆಂಟ್ ಆಗುದಿಲ್ಲ. ಸೊ ನಾನು ಜಸ್ಟ್ ಹೇಳಿದೆ ಫೈಟ್ ಇದ್ದ ವಿಡಿಯೋಗೆಲ್ಲ ಅಷ್ಟು ಜನ ನಮ್ದು ಜಿಮ್ ಅಲ್ಲಿ ಇದ್ದವರು, ನಮ್ದು ಕಾಲೇಜ್ ಫ್ರೆಂಡ್ಸ್ ಫಾಲೋವರ್ಸ್ ಎಲ್ಲ ನಂಗೆ ಮೆಸೇಜ್ ಮಾಡೋದು, ಪಾರ್ಟ್ 2 ಹಾಕಿ ಗುರ್ತಿಲ್ದಿದ್ದವರೆಲ್ಲ ಯಾರ್ಯಾರಾದ್ರೆಲ್ಲ ಕಾಲ್ ಮಾಡ್ತಿದ್ದಾರೆ ನನಗೆ, ಪಾರ್ಟ್ 2 ಹಾಕಿ, ನೆಕ್ಸ್ಟ್ ಎಂತ ಇದೆ ನಿರಿ ಹೊಡೆದವರಿಗೆ ಹಾಗೆ ಅಂತೆಲ್ಲ. ಸೊ ನಾನು ಅದೇ ಹೇಳೋದು, ಇಂಥ ಫೈಟಿಂಗ್ ಅಲ್ಲೆಲ್ಲ ನಿಮಗೆ ಭಾರಿ ಇಂಟ್ರೆಸ್ಟ್ ಉಂಟು. ಆದ್ರೆ ಯಾರಾದ್ರೂ ಒಬ್ರು ವಿನ್ ಆದಾಗ ನಿಮಗೆ ಸಹಿಸ್ಕೊಳ್ಳಿಕ್ಕೆ ಆಗುದಿಲ್ಲ, ಲೈಕ್ ಕೊಡುದಿಲ್ಲ, ಕಮೆಂಟ್ ಕೊಡುದಿಲ್ಲ. ಸೊ ಅದ್ರಲ್ಲಿ ನಿಮ್ದು ಲೈಕ್ ನಿಮ್ದು ಕಮೆಂಟ್ ಅಲ್ಲಿ ನನ್ನ ಸ್ಕಿಲ್ಸ್ ಏನು ಇಂಪ್ರೂವ್ ಆಗುದಿಲ್ಲ. ನಾನು ಜಸ್ಟ್ ಆದ್ರೂ ಹೇಳಿದೆ. ಸೊ ನೀವು ಇನ್ಮೇಲೆ ಈ ತರ ಫೈಟಿಂಗ್ ಎಲ್ಲ ಆಗಿದ್ದಕ್ಕೆಲ್ಲ ನೀವು ಸಪೋರ್ಟ್ ಮಾಡೋದಲ್ಲ, ಯಾರು ಜೆನ್ಯೂನ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಅವರಿಗೆ ಸಪೋರ್ಟ್ ಮಾಡಬೇಕು. ಹುಡುಗಿರಿಗೆ ಹೇಗಾದ್ರೂ ವ್ಯೂಸ್ ಬರ್ತದೆ, ಹೇಗಾದ್ರೂ ಫಾಲೋವರ್ಸ್ ಬರ್ತದೆ, ಅವರಿಗೆಲ್ಲ ಸಪೋರ್ಟ್ ಮಾಡೋದಲ್ಲ, ರಿಯಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ನೀವು ಸಪೋರ್ಟ್ ಮಾಡಬೇಕು. ಇನ್ಮೇಲೆ ಇಂಥದ್ದೆಲ್ಲ ಫೈಟ್ ಆಗೋದ್ರಲ್ಲೆಲ್ಲ ನೀವು ಜಾಸ್ತಿ ಇಂಟ್ರೆಸ್ಟ್ ಎಲ್ಲ ತಗೊಳ್ಳೋದು ಸ್ವಲ್ಪ ಬಿಡಿ. ನಂಗೇನೆ ಶಾಕ್ ಆಯ್ತು ಮಾರ, ನಿದ್ರೆ ಮಾಡ್ಲಿಕ್ಕಿಲ್ಲ ಮಾರ, 11-12 ಗಂಟೆಗೆಲ್ಲ ಕಾಲ ಎಂತಾಯ್ತು ಅಂತ. ಮಡ್ಲೈನ್ ರೇಸಿಂಗ್ ಇದು ನಂದದು ಲೈಫಲ್ಲಿ ಫಸ್ಟ್ ರೇಸ್. ನಾನು ಅದು ಕ್ಯಾಪ್ಷನ್ ಅಲ್ಲಿ ಸಹ ಹಾಕಿದೆ, ಆದ್ರೂ ಯಾರಿಗಷ್ಟು ಇದಿಲ್ಲ. ನಾನು ಅದು ಹೇಳಿದ್ದು ನೋಡಿ, ಯಾವ್ದು ಎಕ್ಸ್ಪೆಕ್ಟ್ ಮಾಡಿರೋದು ಇಲ್ಲಿವರೆಗೆ ಲೈಫಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಲೈಕ್ಸ್ ಬರ್ತದೆ ಅಂತ ಇಟ್ಕೊಂಡು ಪೋಸ್ಟ್ ಮಾಡಿದ ಪೋಸ್ಟೇ ಇದು. ಅದನ್ನ ಬಿಟ್ಬಿಟ್ಟಿದ್ದೆ, ಇಗ್ನೋರ್ ಮಾಡಿದ್ದೆ. ಮತ್ತೆ ಈ ಜಗಳದ ಪೋಸ್ಟಿಗೆಲ್ಲ ಕಾಲ್ ಮೇಲೆ ಕಾಲ್ ಮಾಡಿ ಜನರು ಕೇಳಿದ್ರಲ್ಲ, ಅಲ್ಲೇ ಗೊತ್ತಾಯ್ತು ಜನರು ಎಲ್ಲಿವರೆಗೆ ಅಂತ. ಈಗ ಕಾಲ್ ಮಾಡಿದವರಿಗೆಲ್ಲ ಸೈಕ್ ಆಗಿರ್ತದೆ, ಆದ್ರೆ ನೀವು ಕಾಲ್ ಮಾಡಿದ್ರೆ ಮಾಡ್ಲಿ, ಅಡ್ಡಿಲ್ಲ, ಬೇಜಾರಿಲ್ಲ. ಆದ್ರೆ ಒಂದು ಫೈಟಿಗೆ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇರ್ತದಲ್ಲ. ಇನ್ನೊಂದಂತ ಗೊತ್ತಾ, ಇಂಥ ಫೈಟಿಗೆಲ್ಲ ತುಂಬಾ ಕಮೆಂಟ್ಸ್ ಎಲ್ಲ ಬಂತು, ಕಾಲ್ ಎಲ್ಲ ಬಂತು, ನೀವು ಒಳ್ಳೆ ಕೆಲಸ ಮಾಡಿದ ಹಾಗೆ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರಲ್ಲ. ಅದೇ ಜಗಳದಲ್ಲಿ ಎಲ್ಲಾದ್ರೂ ಆ ಜಗಳ ತುಂಬಾ ಸೀರಿಯಸ್ ಆಗಿ ಪೊಲೀಸ್ ಕೇಸ್ ಆಗಿ ಪುನಃ ನನ್ನ ಮೇಲೆ ಉಲ್ಟಾ ಕೇಸ್ ಹಾಕಿದ್ರು, ಇವರು ಕಮೆಂಟ್ ಮಾಡಿದವರು ನಂಗೆ ಕಾಲ್ ಮಾಡಿ ಕೇಳಿದವರು ಯಾರೂ ಬರುದಿಲ್ಲ, ನಾನು ಒಬ್ಬನೇ ಫೈಟ್ ಮಾಡ್ಬೇಕು ಮತ್ತೆ. ಸೊ ಅದಕ್ಕೆ ನಂಗೆ ಇಂಥದ್ದೆಲ್ಲ ಜಗಳ ಎಲ್ಲ ಇಷ್ಟನೇ ಇಲ್ಲ, ಎಲ್ಲದರಲ್ಲೂ ಒಳ್ಳೇದ್ರಲ್ಲಿ ಇದೆ ನಾನು. ಈಗ ನಾನು ಯಾರ್ದಾದ್ರೂ ಫ್ರೆಂಡ್ಶಿಪ್ ಬಿಟ್ಟೆ ಅಂತ ಆದ್ರೆ ಅದು ಅವ್ರದೇ ಮಿಸ್ಟೇಕ್, ನಂದು ಮಿಸ್ಟೇಕ್ ಅಲ್ಲ. ನಾನು ಎಲ್ಲರ ಹತ್ರ ಒಳ್ಳೇದ್ರಲ್ಲಿ ಇರ್ತೇನೆ. ಸೊ ಇದೊಂದು ವಿಡಿಯೋ ಮಾಡ್ಲೇಬೇಕಿತ್ತು, ನಾ ವಿಡಿಯೋ ಮಾಡಿದೆ. ಈ ವಿಡಿಯೋ ಅವರು ಸಹ ನೋಡ್ತಿರ್ತಾರೆ, ಯಾರು ಅಡ್ಡ ಬಂದ್ರೆ ಅವರೇ. ನೋಡಿ, ಡ್ರಿಂಕ್ಸ್ ನೀವು ಮಾಡೋದಾದ್ರೆ ಮಾಡಿ, ಮನೇಲಿ ಮಾಡಿ. ಈ ತರ ರೋಡಲ್ಲೆಲ್ಲ ಸುಮ್ಮನೆ ಅಂದ್ರೆ ನಿಮ್ಗೂ ಸಹ ಗೊತ್ತಿರುದಿಲ್ಲ, ನಿಮ್ದು ಮೈಂಡ್ ಸ್ಲೋ ಆಗಿರ್ತದೆ ಡ್ರಿಂಕ್ಸ್ ಎಲ್ಲ ಮಾಡಿದಾಗ. ಸುಮ್ಮನೆ ಎಂತ ರಿಸ್ಕ್ ಅಂತ, ನಿಮ್ಗೂ ರಿಸ್ಕ್, ಎದುರಿನವರಿಗೂ ರಿಸ್ಕ್ ಅಲ್ಲ. ಮತ್ತೆ ಇನ್ನೊಂದು, ಯಾವತ್ತ ವಿಡಿಯೋ ವೈರಲ್ ಆಯ್ತು, ನಂಗೆ ಉಡುಪಿ ಪೊಲೀಸಿಂದ ಎಲ್ಲ, ಉಡುಪಿ ಪೊಲೀಸ್, ಮಣಿಪಾಲ್ ಪೊಲೀಸ್ ಎಲ್ಲ ನಂಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಎಲ್ಲಿ ಆಗಿದೆ ಹೇಗಾಗಿದೆ ಅಂತ. ನಾನು ಅವರಿಗೆ ಬೇಡ, ಇದು ವಿಷಯ ಇಲ್ಲಿಗೆ ಬಿಟ್ಟುಬಿಡಿ, ನಾನು ಜಸ್ಟ್ ಒಂದು ರೀಲ್ ಅವರಿಗೆ ರೀಚ್ ಆಗಬೇಕಿತ್ತು, ಅದಕ್ಕೋಸ್ಕರ ವಿಡಿಯೋ ಹಾಕಿದೆ ಅಂತ ನಾನು ಹೇಳಿದ್ದೇನೆ. ಸೊ ನಿಮ್ಮ ಇದರಲ್ಲಿ ಯಾವುದು ನಾನು ಆಕ್ಷನ್ಸ್ ತಗೊಳ್ಳುದಿಲ್ಲ. ಯಾಕಂದ್ರೆ ನಿಮ್ಮ ಸೈಡ್ ಅಲ್ಲಿ ತುಂಬಾ ಮಿಸ್ಟೇಕ್ ಉಂಟು, ರಾಂಗ್ ಸೈಡ್ ಅಲ್ಲಿ ಬಂದಿದ್ದೀರಿ, ಫೋನಲ್ಲಿ ಮಾತಾಡಿದ್ದೀರಿ, ನೀವೇ ಹೇಳಿದಿರಿ ಫೋನಲ್ಲಿ ಮಾತಾಡಿದೆ ಅಂತ, ಡ್ರಿಂಕ್ ಅಂಡ್ ಡ್ರೈವ್, ಮತ್ತೆ ರೋಡ್ ಅಲ್ಲಿ ನಂಗೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದಿರಿ, ಹಾಕೋದಾದ್ರೆ ನಾಗುಂಟು. ಸೊ ಯಾರೆಲ್ಲ ಕಮೆಂಟ್ ಮಾಡಿದಿರಿ ಅವರಿಗೆ ರೀಚ್ ಆಗ್ಬೇಕಷ್ಟೇ. ಈ ತರದೆಲ್ಲ ಲಾಟ್ ಪುಟ್ ಕಮೆಂಟ್ ಮಾಡೋದೊಂದು ನಿಲ್ಸಿ. ಇನ್ಮೇಲೆ ನೀವು ಕಮೆಂಟ್ ಮಾಡೋ ಒಂದ್ಸಲ ಯೋಚನೆ ಮಾಡಿ, ಇವ್ರು ಯಾರು, ಇವರಿಗೆ ಕಮೆಂಟ್ ಮಾಡ್ಬೇಕಾ, ಮತ್ತೆ ಇವ್ರು ನಾನು ಕಮೆಂಟ್ ಮಾಡೋದು ಕರೆಕ್ಟ್ ಉಂಟಾ, ಆ ವಿಡಿಯೋದಲ್ಲಿ ಎಂತ ಉಂಟು ಒಂದ್ಸಲ ನೋಡ್ಕೊಳ್ಳಿ. ನಿಮ್ ದೋಸ್ತಿಯವ್ರ ಹತ್ರ ಎಲ್ಲ ಕೇಳಿ ನಾನು ಕಮೆಂಟ್ ಮಾಡೋದಾ ಅಂತ, ಮತ್ತೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಓದ್ಲಿಕ್ಕೆ ಬರ್ದಿದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಚಾಟ್ GPT ಗೆ ಪೋಸ್ಟ್ ಮಾಡಿ, ಕೆಳಗಡೆ ಹಾಕಿ ಟ್ರಾನ್ಸ್ಲೇಟ್ ಅಂತ ಜಸ್ಟ್ ಹಾಕಿ ಸಾಕು, ನಿಮ್ಗೆ ಟ್ರಾನ್ಸ್ಲೇಟ್ ಆಗಿ ಬರ್ತದೆ ಕನ್ನಡದಲ್ಲಿ. ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅಲ್ಲಿ. ಸುಮ್ಮನೆ ನೀವು ಅದು ಓದದೆ, ಕ್ಯಾಪ್ಷನ್ ಓದದೆ, ಟೈಟಲ್ ಓದದೆ, ಆ ವಿಡಿಯೋದಲ್ಲಿ ಎಂತ ಆಗ್ತುಂಟು ಅದು ನಿಮ್ಗೆ ಗೊತ್ತಾಗದೆ ಒಟ್ಟರಾಶಿ ಎಲ್ಲ ಕಮೆಂಟ್ ಎಲ್ಲ ಮಾಡಬೇಡಿ ಮಾರೆ. ನಿಮ್ದು ಟೈಮ್ ವೇಸ್ಟ್, ನಮ್ದು ಟೈಮ್ ವೇಸ್ಟ್. ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಿದ್ದೇನೆ. ಈ ವಿಡಿಯೋ ಎಂಡ್ ಆದಾಗೆ ಈ ಮ್ಯಾಟರ್ಸ್ ಇಲ್ಲಿಗೆ ಎಂಡ್ ಆಗಬೇಕು. ಪುನಃ ಮ್ಯಾಟರ್ ಹೊರಗಡೆ ತಂದ್ರೆ ಮಾತ್ರ ವಿಷಯ ಬೇರೆನೇ ಇರ್ತದೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ. ವೇಟ್ ಆ ಹಿರಡ್ಕದಲ್ಲಿ ಇವ್ರು ಅಡ್ಡ ಬಂದ್ರಲ್ಲ, ಹಾಗೆ ಒಂದ್ಸಲ ನಂದು ಫ್ರೆಂಡ್ ಹೆಬ್ರಿ ರೋಡಿಂದ ಹೀಗೆ ಬಂದು ಹೆಬ್ರಿಯಿಂದ ಉಡುಪಿ ಹೋಗುವಾಗ ಒಬ್ರು ಅಂಕಲ್ ಕುಡ್ಕೊಂಡು ಒಂದೇ ಸಲ ತಿರ್ಸಿದ್ರು. ಆಯ್ತಾ, ಒಂದೇ ಸಲ ತಿರ್ಸಿದ್ರಂತ ಹೇಳಿ ಅವನು ಸಡನ್ಲಿ ಬ್ರೇಕ್ ಹಾಕಿ ಇವನು ನನ್ನ ಫ್ರೆಂಡ್ ಸಹ ಹೆವಿ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ, ಹೆವಿ ಬೈದಿದ್ದಾನೆ. ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅವ್ರದ್ದು ಮಗಂದು ಮೆಸೇಜ್ ಬಂತು ನನ್ನ ಫ್ರೆಂಡಿಗೆ, ನನ್ನ ಅಪ್ಪ ಮಾಡಿದಕ್ಕೆ ನಾನು ಸಾರಿ ಕೇಳ್ತೇನೆ ಹಾಗೆ ಹೇಳಿ ಅವ್ರ ಮಗ ಸಾರಿ ಕೇಳಿದ್ರು. ಸಾರಿ ಕೇಳಿದಂತ ಹೇಳಿ ಇವ್ರು ವಿಡಿಯೋ ಡಿಲೀಟ್ ಮಾಡಿದ್ರು. ವಿಡಿಯೋ ಡಿಲೀಟ್ ಮಾಡಿದ 1 ಗಂಟೆ ಆದ್ಮೇಲೆ ಪುನಃ ಒಂದೇ ಮೆಸೇಜ್, ನಿನ್ನ ನಾನು ಬಿಡುದಿಲ್ಲ, ನಿನ್ನ ನಾನು ನೋಡ್ಕೊಳ್ತೇನೆ, ನನ್ನ ಅಪ್ಪಂದು ವಿಡಿಯೋ ಹಾಕಿದಿ ಹಾಗೆ ಅಂತಲ್ಲ. ಅವ್ರೆಂತ ಮಾಡಿದಾರೆ, ಬೈಕಿನವರು ಡ್ರಿಂಕ್ಸ್ ಮಾಡಿದಾರೆ. ಆಯ್ತಾ, ಅವ್ರು ಮಾತಾಡೋ ಸ್ಟೈಲ್ ಸಹ ಗೊತ್ತಾಗ್ತದೆ. ನನ್ನ ಫ್ರೆಂಡ್ ಎಂತ ಕಷ್ಟ ರ್ಯಾಶ್ ಆದ ಅಂತ ಹೇಳಿದ್ರೆ 3 months ಬ್ಯಾಕ್ ಅವ ಅದೇ ಸೇಮ್ ಸೀನ್ ಅವನು ಹೋಗ್ತಿರೋಗ ಒಬ್ರು ಯೂ ಟರ್ನ್ ತಗೊಂಡದ. ಆಯ್ತಾ, ವರಂಗದಲ್ಲಿ ಅವನಷ್ಟಿಗೆ ಹೋಗ್ತಿದ್ದೆ, ಇವ್ರು ಯೂ ಟರ್ನ್ ತಗೊಂಡದ. ಅವನು ಆಕ್ಸಿಡೆಂಟ್ ಆಗಿ ಕಾಲು, ಕೈ, ಬೆರಳು ಎಲ್ಲ ಒಂದು ಫ್ರಾಕ್ಚರ್ ಆಗಿತ್ತು, ಎಲ್ಲ ಡ್ಯಾಮೇಜ್. 2 months 3 months ಬೆಡ್ ರೆಸ್ಟ್ ಅಲ್ಲೇ ಇದ್ದ. ಅದ್ರ ಮತ್ತೆ ಆ ವಿಡಿಯೋ ಹಿಡ್ಕೊಂಡು ಊರವರೆಲ್ಲ ಬಂದ್ರು. 30 ಜನ ಸ್ಟೇಷನ್ ಬಂದಿದ್ದಾರೆ ಮಾರೆ, 30 ಜನ. ನಾನ್ ಸಹ ಹೋದೆ ನಂದು ಫ್ರೆಂಡ್ ಒಟ್ಟಿಗೆ, ಇರ್ಲಿ ಮಾರೆ ನಾನ್ ಸಹ ಬರ್ತೇನೆ ಒಟ್ಟಿಗೆ, ಎಂತ ಆಗ್ತುಂಟು ಮ್ಯಾಟರ್ ನೋಡು ಅಂತ. ಅಲ್ಲಿ ನೋಡುವಾಗ ಮಾರೆ ಒಬ್ರು ಅಲ್ಲಿ ಡ್ರಿಂಕ್ಸ್ ಮಾಡಿದ್ದಾರೆ, ಅವ್ರು ಅಡ್ಡ ಬಂದಿದ್ದಾರೆ. ಇವ್ರಿಗೆ ಕೊಟ್ಟು ಸಾರಿ ಕೇಳ್ಬೇಕು, ಜಸ್ಟ್ ಈಗೋ ಗೇಮ್. ಅವರು ಸಾರಿ ಕೇಳ್ಬೇಕಂತ ಹೇಳುದು, ನನ್ನ ಫ್ರೆಂಡ್ ಸಾರಿ ಕೇಳುದಿಲ್ಲ, ನಾನು ಎಂತಕ್ಕೆ ಸಾರಿ ಕೇಳ್ಬೇಕಂತ. ಅದು ಸಹ ಒಂದು ವಿಷಯ ನೋಡಿ. ಆ ದಿನ ಅವರೇ ಅಡ್ಡ ಬಂದದ್ದು, ಅವರೇ ಸಪೋರ್ಟ್. ಈಗ ಒಬ್ರು ಬಾರಿ ಸಪೋರ್ಟ್ ಮಾಡ್ತಿದ್ದಾಗ ಅವರೊಟ್ಟಿಗೆ ಇದ್ದವ್ರದ್ದು ತಪ್ಪು ಅವರಿಗೆ ತಪ್ಪಂತ ಕಾಣುದಿಲ್ಲ. ಇರ್ಲಿ ಅವ ನಮ್ಮವ, ಅವ ಎಂತ ಮಾಡಿದ್ರು ಸರಿ ಅಂತ. ಸೊ ಅದೊಂದು ಬಿಟ್ಟು ಬಿಡ್ಬೇಕು. ಆ ವಿಷಯ ನಂಗೆ ಹೇಳಲಿಕ್ಕಿತ್ತು, ನಾನು ಲಾಸ್ಟ್ ಟೈಮ್ ಒಂದು ಬ್ಲಾಗ್ ಅಲ್ಲಿ ಹೇಳ್ಬೇಕಂತಿದ್ದೆ, ನಂಗೆ ಮತ್ತೆ ಹೇಳಲಿಕ್ಕೆ ಆಗಲಿಲ್ಲ. ನಂದು ಸೀನ್ಸ್ ಅದೇ ಸ್ಪಾಟ್ ಅಲ್ಲಿ ಆಗಿದ್ದು, ನನ್ನ ಫ್ರೆಂಡ್ ಸೀನ್ಸ್ ಅದೇ ಸ್ಪಾಟ್ ಅಲ್ಲಿ ಆಗಿದ್ದು, ಅದಕ್ಕೆ ನಾನು ಇಲ್ಲಿ ಹೇಳ್ತಿದ್ದೆ. ಮತ್ತೆ ಮ್ಯಾಟರ್ ಅಲ್ಲಿಗೆ ಕ್ಲೋಸ್ ಆಯ್ತು. ಮತ್ತೆ ಪೊಲೀಸೇ ಹೇಳಿದ್ರು, ನೀವು ಇದಕ್ಕೆಲ್ಲ ಎಂತ ಮುಂದೋಗ್ಲಿಕ್ಕೆ ಆಗುದಿಲ್ಲ, ಒಂದು ಸಾರಿ ಕೇಳಿ ಬಿಡಿ ಅಂತ. ಮತ್ತೆ ಫ್ರೆಂಡ್ ಸಾಯ್ಲಿ ಮಾರೆ ಅಂತ ಹೇಳಿ ಸಾರಿ ಕೇಳಿದ್ಮೇಲೆ ಬಂತು 30 ಜನ ಬಂದಿದ್ದಾರೆ ಮಾರೆ, ಅಷ್ಟು ಸಣ್ಣ ಮ್ಯಾಟರಿಗೆ. ಅವ್ರ ಅಡ್ಡ ಬಂದು ಇವನ್ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಬೈದಿದ್ದ 30 ಜನ. ನಾವು ಹೋಗಿದ್ದು 8 ಜನ ಹೋಗಿ ಎಷ್ಟು ಪೀಸ್ಫುಲ್
ಪೀಸ್ಫುಲ್ ಮ್ಯಾಟರ್ ಕ್ಲೋಸ್ ಮಾಡಿದ್ವಿ ಗೊತ್ತಾ. ಅದಕ್ಕೆ ಹೇಳೋ ಜಾಸ್ತಿ ಜನ ಇರಬಾರ್ದು, ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ ಬೇಕು. ಇರ್ಲಿ ಎಲ್ಲರೂ ಆರಾಮಲ್ಲಿರೋ, ಎಲ್ಲರೂ ಖುಷಿಯಲ್ಲಿರೋ. ಈ ಜಗಳ ಅದಿದೆಲ್ಲ ನಂಗೆ ಇಷ್ಟ ಇಲ್ಲ, ನನ್ನ ಸ್ಟೈಲೇ ಅಲ್ಲ ಅದೆಲ್ಲ. ಸೊ ನನ್ನ ವಿಡಿಯೋ ನೋಡಿ ಕೆಲವ್ರಿಗೆ ಅನ್ಸ್ಬೋದು ಅಹಂಕಾರದಲ್ಲಿ ಮಾತಾಡಿದ ಹಾಗೆ ಅಂತ. ನಾನು ಎಲ್ಲಿ ಅಹಂಕಾರದಲ್ಲಿ ಮಾತಾಡಲಿಲ್ಲ. ಈಗ ನಾನು ಎಂತಕ್ಕೆ ಆ ತರ ಮಾತಾಡಿದ ಅದು ನೀವು ಒಂದ್ಸಲ ಥಿಂಕ್ ಮಾಡಿ ಆಯ್ತಾ. ಯಾವ್ದಕ್ಕಾದ್ರೂ ಒಂದು ಮಾತಾಡೋದಕ್ಕೊಂದು ರೀಸನ್ ಇರ್ತದಲ್ಲ. ಯಾಕಂದ್ರೆ ನಂಗೆ ಸಹ ಕಮೆಂಟ್ ನೋಡಿ ನಂಗೆ ಸಹ ತುಂಬಾ ಸಿಟ್ಟು ಬಂತು. ನಾನು ಅದಕ್ಕೆ ಆ ತರ ಹೇಳಿದೆ, ಕರೆಕ್ಟ್ ಅವರಿಗೆ ತಾಗ್ಬೇಕಂತ. ಅಹಂಕಾರ ಯಾವ್ದಿಲ್ಲ. ನನ್ನ ಪೇರೆಂಟ್ಸ್ ಅನ್ನ ಒಳ್ಳೆದ್ರಲ್ಲಿ ಬೆಳೆಸಿದರೆ, ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ತೇನೆ, ಚಿಕ್ಕವರಿಗೆ ಸಹ ರೆಸ್ಪೆಕ್ಟ್ ಕೊಡ್ತೇನೆ, ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೇನೆ. ನಾನು ನಂದು ಫಾಲೋವರ್ಸ್ ನಂಗೆ ಪಬ್ಲಿಕ್ ಅಲ್ಲಿ ಸಿಕ್ಕಿದಾಗ ಅವ್ರು ಬಂದು ನನ್ನ ಹತ್ರ ಮಾತಾಡುವಾಗ ನಾನು ಅವ್ರ ಎಷ್ಟು ಒಳ್ಳೆ ಮಾತಾಡ್ತೇನೆ ಅದು ಅವ್ರಿಗೆ ಮಾತ್ರ ಗೊತ್ತುಂಟು. ಎಷ್ಟೇ ಲೇಟ್ ಇದ್ರು ಸಹ, ಎಷ್ಟೇ ಅರ್ಜೆಂಟ್ ಇದ್ರು ಸಹ ಬೈಕ್ ನಿಲ್ಸಿ ಮಾತಾಡ್ತೇನೆ ನಾನು ಅವ್ರ ಹತ್ರ. ಅರ್ಥ ಆಗೋರಿಗೆ ಅರ್ಥ ಆಗ್ತದೆ. ಬಾಯ್ ಬಾಯ್. ಎಡಿಟಿಂಗ್ ಎಲ್ಲ ಆಯಿತು. ನಂಗೆ ಅನಿಸ್ತುಂಟು ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ ಏನೋ ಅಂತ ಮಾರೆ ಇದರಲ್ಲಿ, ಈ ವಿಡಿಯೋದಲ್ಲಿ. ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಈ ಥರ ಹೇಟ್ ಕಮೆಂಟ್ಸ್ನ ಎಲ್ಲ ಪಿಕ್ ಮಾಡಿ ಒಂದು ಈ ಥರ ವ್ಲಾಗಲ್ಲಿ ಹಾಕೋದಂದ್ರೆ, ಈ ವಿಡಿಯೋದಲ್ಲಿ ನನಗೆ ಹೇಟ್ ಬರ್ಬೋದು ಐ ನೋ. ಆ್ಯಂಡ್ ಇಲ್ಲಿವರೆಗೆ ಯಾವುದೇ ನಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ, ಯೂಟ್ಯೂಬ್ ವ್ಲಾಗ್ಸ್ ಅಲ್ಲಿ ಒಂದೇ ಒಂದು ಹೇಟ್ ಕಮೆಂಟ್, ಬ್ಯಾಡ್ ಕಮೆಂಟ್ ಇಲ್ಲ. ಸೊ ಬ್ಯಾಡ್ ಕಮೆಂಟ್, ಹೇಟ್ ಕಮೆಂಟ್ ಇರೋದು ಬರೀ ಇದು ಒಂದು ವಿಡಿಯೋದಲ್ಲಿ ಮಾತ್ರ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದಲ್ಲ, ಸೊ ಅದು ಒಂದೇ ವಿಡಿಯೋದಲ್ಲಿ ನನಗೆ ಹೇಟ್ ಕಮೆಂಟ್ ಇರೋದು. ಸೊ ಅಡ್ಡಿಲ್ಲ, ಇದು ಒಂದು ಎಕ್ಸ್ಪೀರಿಯನ್ಸ್. ಈ ಥರ ಒಂದು ಹೇಟ್ ಕಮೆಂಟ್ ನ ತಗೊಂಡು ಈ ಥರ ಕಮೆಂಟ್ನೆಲ್ಲ ನಾನು ವ್ಲಾಗಲ್ಲಿ ಹಾಕೋದಂದ್ರೆ, ಡ್ರಿಂಕ್ಸ್ ಮಾಡಿ ಅಡ್ಡ ಬಂದ್ರಲ್ಲ, ಸೊ ಅವರಿಗೊಂದು ವಿಷಯ ಹೇಳ್ಬೇಕು ನಂಗೆ. ನಾವು ಊರಲ್ಲಿ ಮೊನ್ನೆ ಜಾತ್ರೆ ಇತ್ತು, ಸೊ ರೀಸೆಂಟ್ ಆ ಜಾತ್ರೆ ಹೋಗಿದ್ದೆ ನಾನು. ಆಗ ನಂದು ತುಂಬಾ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು, ನನ್ನ ಹತ್ರ ಒಂದು ಮಾತಾಡ್ತಿದ್ರು. ಅದರಲ್ಲಿ ಕೆಲವು ಜನ ನಂಗೆ ಹೇಳಿದ್ರು, ಸೊ ಇವರು ತುಂಬಾ ಒಳ್ಳೆ ಜನ, ಡ್ರಿಂಕ್ಸ್ ಮಾಡಿದ್ರೆ ಮತ್ತೆ ಸ್ವಲ್ಪ ಹಾಗೆ ಮತ್ತೆಲ್ಲ ಒಳ್ಳೆ ಜನ ಅಂತ. ಸೊ ನಾನು ಅದೀಗ ಎಲ್ಲ ವಿಡಿಯೋ ಎಲ್ಲ ಆದ್ಮೇಲೆ ನಂಗೆ ಅದು ಮೈಂಡಿಗೆ ಬಂತು. ತುಂಬಾ ಜನ ಹೇಳಿದ್ರು ನೀವು ಒಳ್ಳೆಯವರು ಅಂತ. ಮೊನ್ನೆ ಕಾಲ್ ಮಾಡಿ ವಿಡಿಯೋ ಡಿಲೀಟ್ ಮಾಡ್ಲಿಕ್ಕೆ ಹೇಳಿದ್ರಲ್ಲ, ಅವ್ರು ಸಹ ಹೇಳಿದ್ರು ಜನ ಒಳ್ಳೆಯವರು ಮಾರೆ, ಡ್ರಿಂಕ್ಸ್ ಮಾಡಿದಾಗ ಆ ತರ ಮಾಡಿದ್ರು ಅಂತ. ಸೊ ನಿಮ್ಗೆ ಒಂದು ಹೇಳುದು, ನಿಮ್ದು ಹೆಸರು ಒಳ್ಳೆ ಉಂಟು, ಜನ ಎಲ್ಲ ಒಳ್ಳೆ ಜನ ಅಂತ ಹೇಳ್ತಾರೆ. ಸುಮ್ಮನೆ ಡ್ರಿಂಕ್ಸ್ ಮಾಡಿ ಹೆಸರು ಹಾಳು ಮಾಡ್ಕೊಳ್ಬೇಡಿ. ಯಾಕಂದ್ರೆ ಹೆಸರು ಹಾಳು ಮಾಡೋದು ಒಂದು ನಿಮಿಷ ಸಾಕು. ನಾನು ಮತ್ತೆ ನೀವು ತುಂಬಾ ಹೆವಿ ಜಗಳ ಮಾಡ್ಬೋದಿತ್ತು, ಆದ್ರೆ ನಾನು ಕ್ಯಾಮ್ರಾ ಇದ್ದದಕ್ಕೆ ಜಸ್ಟ್ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸು ಅಂತ ಹೇಳಿ ಬಂದೆ ನಾನು. ಸೊ ಇನ್ನೊಂದು, ನನ್ನಿಂದ ಈ ವಿಡಿಯೋ ಇಂದ ಎಲ್ಲ ನಿಮ್ಗೆ ಬೇಜಾರಾಗಿದ್ರೆ ನಾನು ನನ್ನ ಸೈಡಿಂದ ನಾನು ಸಾರಿ ಕೇಳ್ತೇನೆ. ನೀವಂತೂ ನಂಗೆ ಸಾರಿ ಕೇಳಿಲ್ಲ, ಅಡ್ಡಿಲ್ಲ. ನನ್ಗಿಂತ ದೊಡ್ಡವ್ರು ನೀವು, ನಿಮ್ಗಿಂತ ಸಣ್ಣವ್ ನಾನು ನಿಮ್ಗೆ ಹೇಳ್ತಿದ್ದೆ, ಡ್ರಿಂಕ್ಸ್ ಎಲ್ಲ ಮಾಡೋದು ಸ್ವಲ್ಪ ಲಿಮಿಟ್ ಅಲ್ಲಿ ಮಾಡಿ, ಮನೆಗೆ ಹೋಗಿ ಡ್ರಿಂಕ್ಸ್ ಮಾಡಿ. ಹೇಗಿದ್ರು ಮನೆ ಹೋಗಿ ಸಹ ಹ್ಯಾಂಗ್ ಓವರ್ ಅಲ್ಲಿ ಇರ್ತಿರಲ್ಲ, ಆದ್ರೆ ಸುಮ್ಮನೆ ಮನೆಗೆ ಹೋಗಿ ಡ್ರಿಂಕ್ಸ್ ಮಾಡಿ, ರೋಡಲ್ಲೆಲ್ಲ ಹಾಗೆ ಮಾಡಬೇಡಿ. ಯಾಕಂದ್ರೆ ನಿಮ್ಗೆ ಹೆಸರು ಒಳ್ಳೆ ಉಂಟು, ಸುಮ್ಮನೆ ಹೆಸರು ಹಾಳು ಮಾಡ್ಕೊಳ್ಬೇಡಿ. ಅಂಡ್ ಒನ್ ಮೋರ್ ಥಿಂಗ್, ಯಾರೆಲ್ಲ ನಂಗೆ ಕಮೆಂಟ್ ಮಾಡಿದ್ರೆ ಹೇಟ್ ಕಮೆಂಟ್ಸ್ ಎಲ್ಲ ಇದರಲ್ಲಿ ಉಂಟು, ನಾನು ಎಲ್ಲಾ ಕಮೆಂಟ್ಸ್ ಪಿಕ್ ಮಾಡಲಿಲ್ಲ. ಅದು ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಅವರಿಗೆ ಈ ವಿಡಿಯೋ ರೀಚ್ ಆಗಿರ್ತದೆ. ನಾನು ನಿಮ್ಗಂತೂ ಸಾರಿ ಕೇಳುದಿಲ್ಲ. ಫಸ್ಟ್ ಆಫ್ ಆಲ್ ಈ ವಿಡಿಯೋ ನಾನಾಗಿ ಮಾಡಿದಲ್ಲ, ನೀವೆಲ್ಲ ಸೇರಿ ಇದು ವಿಡಿಯೋ ಮಾಡಿಸಿದ್ದು. ಅಂಕಲ್ ಅಡ್ಡ ಬಂದ್ರು, ನಾನು ವಿಡಿಯೋ ಹಾಕಿದೆ, ಆ ವಿಡಿಯೋಗೆ ಕಮೆಂಟ್ಸ್ ಬಂತು, ಆ ಕಮೆಂಟ್ಸ್ ಇಟ್ಕೊಂಡು ನಾನು ವಿಡಿಯೋ ಮಾಡಿದೆ. ಸೊ ಇದು ನಾನಾಗಿ ಮಾಡಿದಲ್ಲ, ನೀವೆಲ್ಲ ಸೇರಿ ಮಾಡಿಸಿದ್ದು. ಈಗ ಎಲ್ಲರಿಗೂ ವಿಷಯ ಅರ್ಥ ಆಗ್ಬೇಕಲ್ಲ ಅದೆಂತ ಅಂತ. ಸೊ ದಟ್ ಇಸ್ ದ ಓನ್ಲಿ ರೀಸನ್ ನಾನು ಈ ವ್ಲಾಗ್ ಹಾಕ್ತಿರೋದು. ಇನ್ನೊಂದು ಕ್ಲಿಯರ್ ಮಾಡ್ತೀನಿ, ಈ ಬೆಂಗಳೂರವರಿಗೆ, ಉತ್ತರ ಕನ್ನಡದವರಿಗೆ ನೀವು ಹೇಳಿದ್ರಲ್ಲ ಬ್ಯಾವರ್ಸಿ ಅಂತ ದೊಡ್ಡ ವರ್ಡ್ ಅಲ್ಲ, ನೀನ್ ಎಂತಕಷ್ಟು ರ್ಯಾಶ್ ಆದ ಅಂತ. ಸೊ ನಮ್ಮ ಉಡುಪಿ ಮಂಗಳೂರಲ್ಲಿ ಲ್ಯಾಂಗ್ವೇಜ್ ಬೇರೆ, ಮತ್ತೆ ಇಲ್ಲಿ ಆಗೊಂಬೆ ಆದ್ಮೇಲೆ ತೀರ್ಥಹಳ್ಳಿ ಆಚೆ ಎಲ್ಲ ಲ್ಯಾಂಗ್ವೇಜ್ ಬೇರೆ. ನಮ್ಮ ಸೈಡ್ ಯಾರು ಆತ ನಿಮ್ದು ಲೆವೆಲ್ ಅಲ್ಲೆಲ್ಲ ಬ್ಯಾಡ್ ವರ್ಡ್ಸ್ ಯಾರು ಇಲ್ಲಿ ಯೂಸ್ ಮಾಡೋದಿಲ್ಲ. ಎಲ್ಲಾದ್ರೂ ಯೂಸ್ ಮಾಡೋದು ನಮ್ದು ಕಿವಿಗೆ ಬಿತ್ತಂತಾದ್ರೆ ಮೋಸ್ಟ್ಲಿ ಅಲ್ಲಿನವನೇ ಅಂತ ಹೇಳ್ತಾರೆ. ಆಯ್ತಾ, ಇಲ್ಲಿದೊಂದು ವರ್ಡ್ ಉಂಟು, ಆ ವರ್ಡ್ ಹೇಳ್ತಾರೆ, ಇಂಬೆ ಆಯ ಮಾರೆ ಅಲ್ತಾಯ ಅಂತ. ಬ್ಯಾವರ್ಸಿ ವರ್ಡಿಗೆ ನಾನು ಅಷ್ಟು ಸಿಟ್ಟು ಬಂದದಲ್ಲ. ಆಕ್ಚುಲಿ ನಾನು ಅವರಿಗೆ ಹೇಳಬೇಕಿತ್ತು, ನಾನು ಹೇಳಲಿಲ್ಲ, ನಾ ಫುಲ್ ಕಾಮ್ ಆಗಿದ್ದೆ. ಅವ್ರು ನಂಗೆ ಬ್ಯಾವರ್ಸಿ ಹೇಳಿದಲ್ಲ, ಅದು ನಂಗೆ ಸಿಟ್ಟು ಬಂದು. ಈಗ ನಾನು ಎಂತಾದ್ರೂ ಒಂದು ವರ್ಡ್ ಅವರಿಗೆ ಬೈದು ಆಗ ಅವ್ರು ಬ್ಯಾವರ್ಸಿ ಹೇಳಿದ್ರೆ ಇಟ್ಸ್ ಓಕೆ, ಇಟ್ಸ್ ಫೈನ್. ಯಾಕಂದ್ರೆ ನಾನು ಹೇಳಿದ್ದು ಅವ್ರು ಹೇಳಿದ್ರು, ನಾನು ಏನೋ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರು, ಅವ್ರು ಸ್ಟಾರ್ಟ್ ಮಾಡಿದ್ರಲ್ಲ, ಅಲ್ಲಿ ಸಿಟ್ಟು ಬಂದದ ಅಷ್ಟೇ. ಈ ವಿಡಿಯೋ ಯಾರಿಗೆ ತಾಗಬೇಕು ಅವರಿಗೆ ತಾಗಿದೆ. ಸುಮ್ಮನೆ ನೀವು ತಾಕ್ಸ್ಕೊಳ್ಬೇಡಿ. ಯೂಟ್ಯೂಬ್ ಅಲ್ಲಿ ಪುನಃ ಹೇಟ್ ಕಮೆಂಟ್ ಮಾಡೋದು ಫೇಕ್ ಐಡಿಯಿಂದ ಮಾಡಬೇಡಿ ಮಾರೆ. ನೀವು ಕಮೆಂಟ್ ಮಾಡೋದೇ ರಿಯಲ್ ಐಡಿಯಿಂದ ಮಾಡಿ. ಇದ್ರಲ್ಲಿ ನೋಡಿ ಕೆಲವರು ಜೆನ್ಯೂನ್ ಆಗಿ ರಿಯಲ್ ಐಡಿಯಲ್ಲಿ ಮಾಡಿದ, ನೀವು ಹಾಗೆ ಮಾಡಿ ಅಲ್ಲ. ಫೇಕ್ ಐಡಿ ಮಾಡಿದ್ ನೀವು ಎಂತ ಅದರಲ್ಲೇ ಗೊತ್ತಾಗ್ತದೆ. ಡೋಂಟ್ ಬಿ ಸೋ ಚೀಪ್. ಬಾಯ್ ಬಾಯ್.